ಈ ಒಂದು ವಾರ ಕೂಡ ನಾವೇನ್ ಮಾಡೋಣ, ಈ ಕ್ರಿಸ್ತ ವಿರೋಧಿ ಬಗ್ಗೆ, ಆಂಟಿ ಕ್ರೈಸ್ಟ್ ಬಗ್ಗೆ ಮುಂದಿನ ಭಾಗ ನಾವೇನ್ ಮಾಡೋಣ ನೋಡೋಣ. ಅದರ ಅದಕ್ಕೆ ಕಳೆದ ಸತಿ ನೋಡ್ಬೇಕಾರೆ ಯೇಸು ಕ್ರಿಸ್ತ ಹೇಳಿದಂಥ ರೀತಿಯಲ್ಲಿ ಈ ಒಂದು ಕ್ರಿಸ್ತ ವಿರೋಧಿ ಬಗ್ಗೆ ಓದ್ಬೇಕಾರೆ ಅದರ ಹಾಳು ಮಾಡಂತ ಅಸಹ್ಯ ವಸ್ತು ಅದು ಪರಿಶುದ್ಧ ಸ್ಥಾನ ನಿಂತಿದೆ ನೋಡೋದ್ ಬೇಕಾದ್ರೆ ನೀವು ಓದೋನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲಪ್ಪ ಓದ್ಬೇಕು ಅಂತ ನೋಡಿದ್ರಿ ಅಂದ್ರೆ ದಾನಿಯಲ್ ಪುಸ್ತಕದ ಓದ್ಬೇಕು ಅಂತ ಹೇಳ್ತಾರೆ. ಅದರ ಹಂಗಾರೆ ನಾವಿನ್ನ ಅರ್ಥ ಮಾಡ್ಕೊಬೇಕಂದ್ರೆ ಇವತ್ತು ಏನಪ್ಪ ಮಾಡೋಣ, ದಾನಿಯಲ್ ಪುಸ್ತಕದಲ್ಲಿ ಅಂತ ವಿಚಾರಗಳನ್ನ ನಾವೇನ್ ಮಾಡೋಣ, ನಾವು ಓದೋಣ. ಅದರ ಇದು ನಮಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂದ್ರೆ ದಾನಿಯಲ್ 7ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ, ಕೆಲವೊಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಲ್ವರ. ಅದನ್ನ ನಾವು ಓದೋಣ. ದಾನಿಯಲ್ 7ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ಸಹೋದರ ಸಹೋದರಿಗಳು ಯಾರು ಓದ್ತೀರಾ? ಹ್ಮ್. ಯಾರು ಓದ್ಬೋದು ಬ್ರದರ್ ಸಿಸ್ಟರ್ಸ್ ಎಲ್ಲ? ಅಮೃತ, ಪ್ರೇಮಾ ಸಿಸ್ಟರ್, ಜಿವ್ ಮಾಸ್ಟರ್, ಭವ್ಯ ಸಿಸ್ಟರ್, ಅಥವಾ ನಮ್ಮ ಜಯಪ್ರಕಾಶ್ ಬ್ರದರ್? ಬ್ರದರ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಓಕೆ, ಬ್ರದರ್ ನಾನು ಹೊರಗಡೆ ಇದ್ದೀನಿ. ಓ ಗುಡ್. ಓಕೆ, ಸರಿ. ಜಯಪ್ರಕಾಶ್ ಬ್ರದರ್ ಓದ್ಬೋದಾ? ಅಥವಾ ಅಮೃತ? ಹಾ ಬ್ರದರ್ ಓದ್ತೀನಿ. ದಾನಿಯಲ್ 7th ಚಾಪ್ಟರ್ 2 and 3. ಓದಮ್ಮ. ಬ್ರದರ್. ಓದಮ್ಮ. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ವೆರಿ ಗುಡ್. ಸೊ ನಾವು ಏನಪ್ಪ ನೋಡ್ತೀವಿ ಅಂತಂದ್ರೆ ಭಯಂಕರವಾಗಿರೋಂಥ ಒಂದು ದರ್ಶನ ಏನಪ್ಪ ನೋಡ್ತೀರಿ. ಅದರ ಏನಪ್ಪ ಅಂತಂದ್ರೆ ಚತುರ್ದಿಕ್ಕಿನ ಗಾಳಿ ಸಮುದ್ರ ಮೇಲೆ ರಭಸವಾಗಿ ಬೀಳಿಸಿದಾಗ 4 ವಿಲಕ್ಷಣವಾಗಿರೋಂಥ ಮೃಗಗಳು ಸಮುದ್ರದಿಂದ ಏರು ಬರೋದನ್ನ ನಾವೇನ್ ಮಾಡಿದ್ರೆ ನೋಡಿದ್ರಂತೆ ಅಲ್ವರ. ಸರಿ, ಮೊದಲನೇ ಮೃಗ ಹೆಂಗಿತ್ತು? 4ನೇ ವಾಕ್ಯ ಹೋದಮ್ಮ. ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆಯ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು. ವೆರಿ ಗುಡ್ ಅಲ್ವರ. ಸದಿ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡ್ತೀವಿ ಅಂತಂದ್ರೆ ಇಲ್ಲಿ ಮೊದಲನೇ ಮೃಗ ಸಿಂಹದ ತರ ಇತ್ತು, ಅದಕ್ಕೆ ಹದ್ದುಗಳ ತರ ಅಂತ ರೆಕ್ಕೆ ಇತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಮೊದಲನೇ ಮೃಗ ಅಲ್ವರ. ಸರಿ, 2ನೇ ಮೃಗ ಹೆಂಗಿತ್ತು? 5ನೇ ವಾಕ್ಯ. ಆಹಾ, ಇನ್ನೊಂದು ಮೃಗ ಎರಡನೆದು. ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಿಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹುಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ವೆರಿ ಗುಡ್ ಅಲ್ವರ. ಸತಿ ನೋಡ್ಬೇಕಾ ನೆಕ್ಸ್ಟ್ ಏನಪ್ಪ ನೋಡ್ತೀವಿ ಅಂತಂದ್ರೆ ಅಲ್ಲಿ ಒಂದು ಕರಡಿ ತರ ಇತ್ತು, ಒಂದು ಭುಜ ಮೇಲೆ ಎತ್ತಿತ್ತು, ಇನ್ನೊಂದು ಭುಜ ಕೆಳಗೆ ಇತ್ತು ಅಂತ ನೋಡ್ತೀರಿ. ಬಾಯಿನಲ್ಲಿ 3 ಪಕ್ಕ ಎಲುಬುಗಳಿತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಇದು 2ನೇ ಮೃಗ. 3ನೇ ಮೃಗ ಹೆಂಗಿತ್ತು? 6ನೇ ವಾಕ್ಯ. ಆ ನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ವೆರಿ ಗುಡ್ ಅಲ್ವರ. ಸೊ ನೋಡ್ಬೇಕ್ರೆ ಇದು ಎಂತ ಚಿರತೆ ತರ ಇತ್ತಂತೆ, ಅದಕ್ಕೆ 4 ತಲೆಗಳಿತ್ತಂತೆ. ಅಂದ್ರೆ ಒಂದು ಪಕ್ಷಿಗಿರುವಂತ 4 ರೆಕ್ಕೆಗಳಿತ್ತು ಅಂತ ನಾವೇನ್ ಮಾಡ್ತೀವಿ. ಇದು 3ನೇ ಮೃಗ. 4ನೇ ಮೃಗ ಹೇಗಿತ್ತು? ದಾನಿಯಲ್ 7ನೇ ಅಧ್ಯಾಯ 7 ಮತ್ತು 8. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೆಯ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂತದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ವೆರಿ ಗುಡ್ ಅಲ್ವರ. ಸೊ ಈ 4ನೇ ಮೃಗ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು ಅಂತ ಹೇಳ್ತಾರೆ. ಏನಪ್ಪ ಸ್ಪೆಷಾಲಿಟಿ ಅದಕ್ಕೂ ಇದಕ್ಕೂ ಅಂತಂದ್ರೆ, ಬೇರೆ ಮೃಗಗಳಿಗೆ ತಲೆ ಮೇಲೆ ಕೊಂಬಿರಲಿಲ್ಲ ರೀ, ಆದ್ರೆ ಈ ಮೃಗಕ್ಕೆ ತಲೆ ಮೇಲೆ 10 ಕೊಂಬಿತ್ತಂತೆ. ಈ ಕೊಂಬುಗಳು ಹಿಂಗೇ ನೋಡ್ತಾ ಇರ್ಬೇಕ್ರೆ 3 ಕೊಂಬುಗಳು ಬೇರೆ ಸಮೇತ ಕಿಲ್ಲಲ್ಪಡ್ತಂತೆ. ಕಿತ್ತಿದ ಮೇಲೆ ಈ ನಡುವೆನೇ ಒಂದು ಚಿಕ್ಕ ಕೊಂಬು ಮೆಳಿತಾ ಬೆಳ್ತಂತೆ. ಆ ಚಿಕ್ಕ ಕೊಂಬಲ್ಲಿ ಮನುಷ್ಯನಿಗಿರುವಂತ ಒಂದು ಬಾಯಿ, ಮನುಷ್ಯನಿಗಿರುವಂತ ಕಣ್ಣಿತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ.
ಸೊ ಇದನ್ನ ನಾವು ಬೇಸಿಕ್ ಕ್ಲಾಸಲ್ಲಿ ಸ್ಟಾರ್ಟಿಂಗಲ್ಲಿ ಕ್ಲಾಸಲ್ಲಿ ಏನು ಮಾಡಿದ್ವಿ, ದಾನಿಯೇಲ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯದಲ್ಲಿ ನಾವು ವಿವರಣೆಗಳನ್ನ ನಾವು ನೋಡಿದ್ರಿ ಕ್ಲೀನಾಗಿ, ಬಹು ಸ್ಪಷ್ಟವಾಗಿ ಇದು ಅರ್ಥ ಏನಪ್ಪಾ ಅಂತಂದ್ಬಿಟ್ಟು. ಅದರ 7ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಬರೋದು ಎರಡು ಒಂದೇ ಮಾತೆ. ಅದರ ಒಂದು ಮನುಷ್ಯನ ದೃಷ್ಟಿಯಲ್ಲಿ, ಇನ್ನೊಂದು ದೇವರ ದೃಷ್ಟಿಯಲ್ಲಿ. ಮನುಷ್ಯನ ದೃಷ್ಟಿಯಲ್ಲಿ ಲೋಕದ ರಾಜ್ಯಗಳೆಲ್ಲ ತುಂಬಾ ಏನ್ರಿ ಕೊಂಡಾಡಂತ ಒಂದು ರಾಜ್ಯವಾಗಿ ಕಾಣಬರ್ತದೆ. ಆದರೆ ಮನುಷ್ಯನ ದೃಷ್ಟಿಯಲ್ಲಿ ಇರೋಂಥದ್ದು ಒಂದು ರಾಜ್ಯ, ಇದೇ ದೇವ ದೃಷ್ಟಿಯಲ್ಲಿ ಒಂದು ಕ್ರೂರವಾಗಿರೋಂಥ ಮೃಗಗಳ ಥರ ಇದೆ. ಎಷ್ಟೋ ಒಂದು ಕುಟುಂಬನ ಹಾಳು ಮಾಡೋಂಥ ಒಂದು ಕ್ರೂರವಂತ ಮೃಗಗಳ ಥರ ಏನಾಗಿದೆ ಇದಂತ ರಾಜ್ಯಗಳಿದೆ. ಅದನ್ನ ಎರಡು ದೃಷ್ಟಿಕೋನದಲ್ಲಿ ಇದು ಕೊಟ್ಟಿರೋದು. ಸರಿ, ಇವಾಗ ಏನು ಮಾಡೋಣ ಅಂತಂದರೆ, ಈ ಒಂದು 4ನೇ ಮೃಗದಲ್ಲಿ ನಾವು ವಿಚಾರವಾಗಿ ಕಾನ್ಸಂಟ್ರೇಷನ್ ಮಾಡೋಣ. ಅಲ್ಲಿ ತಲೆ ಮೇಲೆ ಇತ್ತಂತೆ 10 ಕೊಂಬುಗಳಿತ್ತು ಅಂತ ನೋಡ್ತಾರೆ. ಏನು 10 ಕೊಂಬುಗಳಂದ್ರೆ ಅರ್ಥ? ದಾನಿಯೇಲ್ 7ನೇ ಅಧ್ಯಾಯ 24ನೇ ವಾಕ್ಯ ಹೋದ್ರಿ. ದಾನಿಯೇಲ್ 7:24. ಆ 10 ಕೊಂಬುಗಳ ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ನೋಡ್ರಿ, ಇಲ್ಲಿ ಹೇಳ್ತಾರೆ 10 ಕೊಂಬುಗಳಂದ್ರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗ್ತಾರೆ. ಹಂಗಾರೆ ಕೊಂಬು ಅಂದ್ರೆ ಬೈಬಲ್ನಲ್ಲಿ ರಾಜರು, 10 ಮಂದಿ ಅರಸರು ಉಂಟಾಗ್ತಾರೆ. ಆಮೇಲೆ ಸಿಸ್ಟರ್, ಅವರ ತರುವಾಯ ಮತ್ತೊಬ್ಬನು ತಲೆದೂರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣನಾಗಿ 3 ಅರಸರನ್ನು ಅದುಮಿ ಬಿಡುವನು. ನೋಡ್ರ, ಇದಾದ ನಂತರ ಇನ್ನೊಂದು ಚಿಕ್ಕ ಕೊಂಬು ಬೆಳಿತಾನಂತೆ. ಅವನು ಇವೆಲ್ಲ ರಾಜರುಗಳಿಗಿಂತ ವ್ಯತ್ಯಾಸವಾಗಿರ್ತಾನೆ ಅಂತ ಹೇಳ್ತಾರಂತೆ. ಅವನೇನ್ ಮಾಡ್ತಾನೆ, ಈ ಒಂದು 10 ಕೊಂಬುಗಳಲ್ಲಿ 10 ರಾಜ್ಯಗಳಲ್ಲಿ 3 ರಾಜ್ಯಗಳನ್ನ ಹದುಂಬಿಡ್ತಾನಂತ ರೀ. ಅದ್ರ ಹಂಗಾರೆ ಈ 10 ಕೊಂಬುಗಳನ್ನ ಏನಪ್ಪ ಅಂದ್ರೆ ಯುರೋಪಲ್ಲಿರೋಂಥ 10 ರಾಜ್ಯಗಳು ಇವತ್ತು ಇದೆ ರೀ. ಅದರ ಯುರೋಪಲ್ಲಿ 10 ರಾಜ್ಯಗಳಿದೆ ಗೊತ್ತಾ? ಅದ್ರಲ್ಲಿ ಏನಿದೆ 10 ರಾಜ್ಯಗಳ ಮುಖಾಂತರ ಇವತ್ತು ಏನ್ ಮಾಡಿದೆ, ಕೊಂಬುಗಳಿದೆ. ಆದ್ರೆ ಈ ಒಂದು ಚಿಕ್ಕ ಕೊಂಬು ಬೆಳೀತಾ ಬಂತು ಅಂತ ಹೇಳ್ತಾರೆ. ಈ ಚಿಕ್ಕ ಕೊಂಬು ಯಾವ್ದಪ್ಪ ಅಂದ್ರೆ ಅದೇ ಪೇಪಸಿ ಸಿಸ್ಟಮ್, ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಏನ್ ಮಾಡೋದು ನೋಡೋದ್ರಿ ಅಲ್ವರ. ಇದು ಎಲ್ಲಾ ಕೊಂಬುಗಳಿಗಿಂತ ಡಿಫ್ರೆಂಟ್ ಅಂದ್ರಿ. 3 ಕೊಂಬುಗಳನ್ನ ಹದುಂಬಿಡ್ತು ಅಂತಂದ್ರೆ 3 ರಾಜ್ಯವನ್ನ ಬೇರ್ ಸಮೇತ ಕಿತ್ತಾಕಲ್ಪಡ್ತಾರೆ. ಅದರಿಂದ ಪೇಪಲ್ ಸ್ಟೇಟ್ಸ್ ಅಂತ ಫಾರ್ಮ್ ಆಗಿ ಏನ್ರಿ ಪೇಪರ್ಸ್ ಏನ್ ಮಾಡ್ತಾ ಅಲ್ಲಿ ಏನು ದುಡುವಾಗಿ ಆಳ್ವಿಕೆ ಮಾಡಕ್ಕೆ ಶುರು ಆಯ್ತು. ಅದರ ಈ ಒಂದು ಏನಪ್ಪ, ಈ ರೋಮನ್ ಕ್ಯಾಥಲಿಕ್ ಪೇಪರ್ಸಿ ಸಿಸ್ಟಮ್ನೇ ಆ ಚಿಕ್ಕ ಕೊಂಬಿಗೆ ಏನ್ ಮಾಡ್ತಾರೆ, ಹೋಳಿಕೆ ಮಾಡಿದ್ರು. ಅಂದ್ರೆ ಈ 3 ಕೊಂಬುಗಳನ್ನ ಕಿತ್ತು ಬಿಸಾಕಿದ್ ಯಾರಪ್ಪ ಅಂದ್ರೆ ಹೆರೊಳ್ಳಿ, ಈಸ್ಟರ್ನ್ ಎಕ್ಸಾಕೇಟ್ ಮತ್ತೆ ಆಸ್ಟ್ರೋಗಾಟ್ಸ್ 3 ರಾಜ್ಯವನ್ನು ಬೇರೆ ಸಮೇತ ಏನ್ ಮಾಡ್ತಾರೆ, ಕಿತ್ತಲ್ಪಡ್ತಾರೆ ಅಂತಾರೆ. ಸರಿ, ಈ ಚಿಕ್ಕ ಕೊಂಬಲ್ಲಿ ಏನ್ರಿ ಬಡಾಯಿ ಕೊಚ್ಕೊಳಂತ ಬಾಯಿತ್ತು, ಮನುಷ್ಯನಿಗಿರಂತ ಕಣ್ಣಿತ್ತಲ್ಲ, ಅದ ಅರ್ಥ ಏನು? ಅದ ಅರ್ಥನ ನಮ್ಮ ದಾನಿಯೇಲಲ್ಲಿ ಮುಂದಕ್ಕೆ ಹೇಳ್ತಾರೆ. ಇಲ್ಲಿ ದಾನಿಯೇಲ್ 7:25 ದಯವಿಟ್ಟು ಹೋದ್ರಿ. ಪರಾತ್ಪರನಿಗೆ ವಿರೋಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ನೋಡ್ರ, ಭಕ್ತರು ಸಾಕು. ಏನ್ ಮಾಡ್ತಾ ಅಂತಂದ್ರೆ ಅಲ್ಲಿರಂತ ಕಣ್ಣು, ಅಲ್ಲಿರಂತ ಬಾಯಿಂದ ಏನಪ್ಪ ಮಾಡಿದ್ರು ಅಂದ್ರೆ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು. ನೋಡ್ರ, ಆ ಬಾಯಿಂದ ಏನಪ್ಪ ಮಾಡಿದ್ರು, ಬಡಾಯಿ ಕೊಚ್ಕೊಂಡಂತ ಬಾಯಿ ಅಂತ ನೋಡ್ತಾರೆ. ಏನ್ ಮಾಡಿದ್ರೆ ಪರಾತ್ಪರನ ವಿರುದ್ಧವಾಗಿ ಏನ್ ಮಾಡ್ತಾರೆ, ಕೊಚ್ಚಿಕೊಂಡ್ರು ಅಂತ ಹೇಳ್ತಾರೆ. ಅದರ ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಲೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವರು. ಆ ಕಣ್ಣಿಂದ ಏನಪ್ಪ ಮಾಡಿದ್ರೆ ಏನ್ರಿ, ಕಟ್ಟಲೆಯ ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವರು. ಪ್ರಮಾಣಗಳನ್ನು, ಕಾಲಗಳನ್ನು, ಕಟ್ಟಲೆಗಳನ್ನ, ಧರ್ಮ ವಿಧಿಗಳನ್ನು ಏನ್ರಿ ಮಾರ್ಪಡಿಸಲು ಮನಸ್ಸು ಮಾಡುವರು ಅಂತಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಗಳೆ ಆ ಬಡಾಯಿ ಕೊಚ್ಕೊಡಂತ ಬಾಯಿಂದ, ಆ ಕಣ್ಣಿಂದ ಏನಪ್ಪ ಮಾಡಿದ್ರು ಅಂತಂದ್ರೆ ಈ ಕೆಲಸಗಳನ್ನ ಮಾಡೋದು. ಕಣ್ಣು ಅಂದ್ರೆ ಏನು ಬೈಬಲಲ್ಲಿ? ಆಕ್ಚುಲಿ ಕಣ್ಣು ಅಂತಂದ್ರೆ ಏನ್ರಿ, ಜ್ಞಾನ, ಬುದ್ಧಿ, ತಿಳುವಳಿಕೆ. ನಿಜವಾದ ಕಣ್ಣಲ್ಲ. ಯೇಸು ಹೇಳ್ತಾರೆ ಕಣ್ಣಿದ್ದವ್ ನೋಡ್ಲಿ ಏನ್ ಅರ್ಥ? ಜ್ಞಾನ, ಬುದ್ಧಿ, ತಿಳುವಳಿಕೆ ಅಲ್ವರ. ಕಣ್ಣಿದ್ದವನು ಏನು ಇಂಟ್ರೆಸ್ಟ್ ಇದ್ದವನು ಏನ್ ಮಾಡ್ಲಿ ಅದನ್ನ ಅರ್ಥ ಮಾಡ್ಕೊಳ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಕಣ್ಣು ಅಂತಂದ್ರೆ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ತಿಳುವಳಿಕೆಯಿಂದ, ಜ್ಞಾನದಿಂದ ಹೆಂಗೆ ನಡ್ಕೊಂಡ್ರು ಅಂತಂದ್ರೆ ಬೈಬಲ್ನಲ್ಲಿರೋಂಥ ಧರ್ಮ ವಿಧಿಗಳನ್ನ ಏನ್ ಮಾಡಕ್ ಬಿಟ್ರಿ, ಕಟ್ಟಲೆಗಳನ್ನ ಇವ್ರು ಚೇಂಜ್ ಮಾಡಕ್ ಬಿಟ್ರಂತಾರೆ. ಯಾರು ಕ್ವಶನ್ ಮಾಡ್ತಾರೆ? ಇವತ್ತು ಕೂಡ ಯಾರನ್ನ ಕ್ವಶನೇ ಮಾಡಲ್ಲ ರೀ. ಬಡಾಯಿ ಕೊಚ್ಕೊಳಂತ ಬಾಯಿ ಅಂತಾರಿ. ಎಂಥ ಬಡಾಯಿ ಕೊಚ್ಕೊಳಂತ ಬಾಯಿ ಅಂತಂದ್ರೆ ಪರಾತ್ಪರ ವಿರುದ್ಧವಾಗಿ ಮಾತಾಡ್ಬಿಡ್ತಂತರಿ. ಆದ್ರೆ ಅದನ್ನೇ ಅಪೊಸ್ತಲ ಪೌಲ್ ಹೇಳೋದು. ಇಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ ಗುಣಗಳನ್ನ ಹೇಳ್ಬೇಕಾರೆ 2ನೇ ಥೆಸಲೋನಿಕ 2ನೇ ಅಧ್ಯಾಯ ಹೇಳ್ಬೇಕಾರೆ ಹೇಳ್ತಾರೆ, ಯಾವುದು ದೇವರಿಂದಿಸಿಕೊಳ್ಳುತ್ತದೋ
ಯಾವುದು ಪೂಜೆ ಒಂದೊತ್ತಕ್ಕದೋ ಅದನ್ನೆಲ್ಲ ನಾಶನಕ್ಕೆ ಅಧೀನರಾದ ಆ ಪುರುಷನ ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಏನು ಮಾಡ್ತಾ ಹೆಚ್ಚಿಸಿಕೊಂಡು ತಾನೇ ದೇವರೆಂದುಕೊಂಡು ಹೇಳಿಕೊಂಡು ದೇವರ ಗರ್ಭ ಗುಡಿಲಿ ಕೂತ್ಕೊಂತಾನಂತೆ. ತಾನೇ ದೇವರೆಂದುಕೊಂಡು ಅದೇ ಪರಾತ್ಪನ ವಿರುದ್ಧವಾಗಿ ಏನು ಮಾಡೋದು, ಕೊಚ್ಕೊಳೋದು ಅಂತ ಅರ್ಥ. ಹಂಗಾರೆ ಧರ್ಮ ವಿಧಿಗಳನ್ನ ಕಟ್ಟಳೆಗಳನ್ನ ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡ್ತಂತಂದ್ರೆ ಏನಪ್ಪ ಮಾಡೋದು ಅಂದರೆ ಪೇಪರ್ ಸಿಸ್ಟಮ್ ಕರ್ತನಲ್ಲಿ ಪ್ರೀತಿ ಆದಾಗಲೇ ಬೈಬಲ್ನಲ್ಲಿ ಇಲ್ದಿರೋದನ್ನೆಲ್ಲವನ್ನೂ ಏನು ಮಾಡಾಕ್ಬಿಟ್ರು, ತಂದ್ಬಿಟ್ರಿ. ಬೈಬಲ್ನ ಕಟ್ಟಳೆಗಳನ್ನ ಏನು ಮಾಡಾಕ್ಬಿಟ್ಟು ಚೇಂಜ್ ಮಾಡ್ಬಿಟ್ರು. ಅದರ ಉದಾಹರಣೆಗೆ ಇವಾಗ ಬೈಬಲ್ನಲ್ಲಿ ದೇವರು ದ್ವೇಷ ಮಾಡೋದು ಯಾರಪ್ಪ ಅಂದರೆ ವಿಗ್ರಹಾರಾಧನೆ ರೀ. ವಿಗ್ರಹಾರಾಧನೆ ಮಾಡಲೇಬೇಡಿ, ಸಮುದ್ರದಲ್ಲಾಗಲಿ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾವುದೇ ರೀತಿ ವಿಗ್ರಹ ಮಾಡಬೇಡಿ ಅಂತಂದರೆ ಇವ್ರೇನು ಮಾಡೋದ್ರೆ ಸ್ಪಷ್ಟವಾಗಿ ವಿಗ್ರಹಗಳು ಮಾಡಕ್ಕೆ ಮಾಡ್ರಿ. ಇವಾಗ ಜನಗಳು ಕೇಳ್ತಾರಲ್ಲ, ಅಲ್ಲಪ್ಪ ಬೈಬಲ್ ಹಿಂಗಿದೆ, ನೀವು ವಿಗ್ರಹ ಮಾಡ್ತಿಲ್ಲ ಹಿಂಗೆ ಅಂತ ಹೇಳ್ಬೇಕಾರೆ ಅವಾಗ ಏನು ಮಾಡೋದ್ರೆ ಆ ಒಂದು ಧರ್ಮಶಾಸ್ತ್ರ ಏನು ಮಾಡಾಕ್ಬಿಟ್ರು, ಅಲ್ಲಿ ಚೇಂಜ್ ಮಾಡಾಕ್ಬಿಟ್ರು. ಅದರ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಧರ್ಮಶಾಸ್ತ್ರದಲ್ಲಿ ಏನು ಮಾಡೋ 10 ಕಟ್ಟಲೆ ಇದೆ ಗೊತ್ತಾ, 10 ಪ್ರಮಾಣದಲ್ಲಿ ಒಂದು ಪ್ರಮಾಣ ನೀವು ವಿಗ್ರಹನ ಮಾಡಬಾರ್ದು ಅಂದ್ಬಿಟ್ರಲ್ಲ, ಅದನ್ನ ರೋಮನ್ ಕ್ಯಾಥಲಿಕ್ ಬೈಬಲಿಂದ ತೆಗೆದೇ ಬಿಟ್ರು. ಸರಿ, 10 ಪ್ರಮಾಣದಲ್ಲಿ ಒಂದು ಪ್ರಮಾಣ ಕಮ್ಮಿ ಆಯ್ತು ಅಂತಂದ್ರೆ ಆವಾಗ ಜನಗಳು ನೆಕ್ಸ್ಟ್ ಏನು ಕೇಳ್ತಾರೆ, ಅಲ್ಲ ಸರ್ 9 ಅಲ್ವಲ್ಲ, ಮೋಸೆ ಕೊಟ್ಟಿದ್ದು 10 ಅಂತ ಅಂದ್ಬಿಟ್ಟು ಅವಾಗ ಕೇಳ್ತಾರಲ್ಲ. ಅವಾಗ ಏನು ಮಾಡೋದು ಅಂದರೆ 10ನೇ ಪ್ರಮಾಣನ 2 ಭಾಗವಾಗಿ ಬಾಗಿಸ್ಬಿಟ್ರು. 10ನೇ ಪ್ರಮಾಣ ಏನು ಏನ್ರಿ, ನೀವು ನಿಮ್ಮ ನೆರೆಯವರ ಮನೆಗೆ ಏನು ಮಾಡಕ್ಕೆ ಹೋಗ್ಬಿಡ್ತು, ಆಸೆ ಪಡಕ್ಕೆ ಹೋಗ್ಬಿಡ್ದು, ಅವ್ರ ಹೆಂಡತಿನ ಆಸೆ ಪಡಕ್ಕೆ ಹೋಗ್ಬಿಡ್ತು ಅಂತ ಹೇಳ್ತಲ್ಲ, ಇದನ್ನ 2 ಭಾಗ ಮಾಡಾಕ್ಬಿಟ್ರು. ನೆರೆಯವರ ಹೆಂಡತಿನ ಆಸೆ ಪಡ್ಬಾರ್ದು, ಅದೊಂದು ಪ್ರಮಾಣ. ನಿಮ್ಮ ನೆರೆಯವರ ಸೊತ್ತಕ್ಕೆ ಆಸೆ ಪಡ್ಬಾರ್ದು, ಇನ್ನೊಂದು ಪ್ರಮಾಣ ಮಾಡಾಕ್ಬಿಟ್ರು. ಈ ರೀತಿ ಕಟ್ಟಲೆಯ ಪ್ರಮಾಣವನ್ನು ವಿಧಿಯನ್ನು ಚೇಂಜ್ ಮಾಡಕ್ಕೆ ಮನಸ್ಸು ಮಾಡಿದ್ರು ಅಲ್ರ, ವಿಗ್ರಹಾರಾಧನೆ ಮಾಡಂತೆ ಅಲ್ರ. ಏನ್ರಿ ಅದಕ್ಕೆ ಏನ್ರಿ ಈ ಬೇರೆ ಬೇರೆ ಧರ್ಮದಲ್ಲಿ ದೇವ್ರಿಗೆ ಏನು ಮಾಡೋದು, ಹೂವು ಹಾಕಿ ಕರ್ಪೂರ ಹಚ್ಚಿ ಏನ್ರಿ ಇವರು ಮಂಗಳಾರತಿ ಎಲ್ಲ ಮಾಡಕ್ಕೆ ಶುರು ಮಾಡಿದ್ರೆ, ಇವ್ರು ಅದನ್ನ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಕ್ಕೆ ಶುರು ಮಾಡೋದು. ಇಲ್ಲಿ ಕ್ಯಾಂಡಲ್ ಹಚ್ಚೋದು ಏನ್ರಿ, ಇಲ್ಲಿ ಹೂವು ಹಾಕೋದು ಏನ್ರಿ, ಅಲ್ಲಿ ಅಭಿಷೇಕ ಮಾಡೋದು. ಇವ್ರು ಏನು ಮಾಡ್ಬಿಟ್ರಿ ಇಲ್ಲಿ ಈ ಸ್ನಾನ ಮಾಡಿಸೋದು ಏನ್ರಿ, ವಸ್ತ್ರಗಳನ್ನ ಹಾಕೋದು ಏನ್ರಿ, ಡೆಕೋರೇಷನ್ ಮಾಡೋದು ಅಲ್ದ್ರ. ಅಲ್ಲೇನ್ ಮಾಡೋದು, ಅಲ್ಲಿ ಪಾಯಸ ಕೊಡತ್ತರ ಇವ್ರೇನ್ ಮಾಡೋದು, ಇಲ್ಲಿ ಪಂಚಾಮೃತ ಕೊಡಕ್ಕೆ ಮಾಡೋದು ಶುರು ಮಾಡೋದು ಅಲ್ದ್ರ. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ ಏನ್ರಿ, ಆ ದೇವರಿಗೆ ಅಂತ ಅಂದ್ಬಿಟ್ಟು ಏನ್ರಿ ಆಲಯಗಳನ್ನ ಗೋಪುರಗಳನ್ನ ಏನ್ ಮಾಡೋದು ಕಟ್ಟೋದಕ್ಕೆ ಶುರು ಮಾಡಿದ್ರು. ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಯಾವ ಲೆವೆಲ್ಗೆ ತಂದ್ಬಿಟ್ರು ಅಂತಂದ್ರೆ ಬೈಬಲ್ನಲ್ಲಿ ವಿರುದ್ಧವಾಗಿರೋಂಥದ್ದು. ಯೇಸು ಕ್ರಿಸ್ತ ಹೇಳ್ತಾರೆ, ಆ ಸಮರಸ್ಥರಿಗೆ ಹೇಳ್ತಾರಲ್ಲ, ಒಂದ್ ಕಾಲ ಬರ್ತಾರೆ ದೇವ್ರನ್ನ ಆರಾಧಿಸೋರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕಾಗಿ ಆರಾಧಿಸ್ಬೇಕು, ಬೆಟ್ಟ ಗುಡ್ಡಗಳಿಗೆಲ್ಲ ಹೋಗೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ನೋಡಿರ್ತೀನಿ. ಆದ್ರೆ ಇವ್ರೇನ್ ಮಾಡ್ಬಿಟ್ರು ಅಂತಂದ್ರೆ ರಿಲಿಜಿಯಸ್ ಪ್ಲೇಸಸ್ ಮಾಡ್ಬಿಟ್ರು. ಪೊಟ್ಟ ಅಂತೆ, ವೆಲ್ಲಾಂಗನಿ ಅಂತೆ, ವ್ಯಾಟಿಕನ್ ಅಂತೆ ಏನ್ರಿ, ಇವೆಲ್ಲ ತುಂಬಾ ಧಾರ್ಮಿಕವಾದ ಸ್ಥಳಗಳು. ಇದಕ್ಕೆ ನಾವೇನ್ ಮಾಡ್ಬೇಕು, ಹೋಗ್ಬೇಕು. ಹೆಂಗೆ ಮೆಕ್ಕ ಮದ್ದಿನ ಈ ತಿರುಪತಿ ಧರ್ಮಸ್ಥಳ ಅಂತ ರಾತ್ರಿ ಏನ್ ಮಾಡಾಕ್ಬಿಟ್ರಲ್ಲ ಮಾಡ್ಬಿಟ್ರು. ಕರ್ತನಲ್ಲಿ ಇಲ್ಲ ಐತೆ ಬೈಬಲಲ್ಲಿ. ಆದ್ರೆ ಕಟ್ಟಲೆಗಳು ಧರ್ಮ ವಿಧಿಗಳು ಮಾರ್ಪಾಡು ಮಾಡಕ್ಕೆ ಚೇಂಜ್ ಮಾಡ್ರು, ಮನ್ಸು ಮಾಡಿದ್ರು ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಪೋಪು ಏನ್ರಿ ಇದೆಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ನೋಡಿರ್ತೀನಿ, ಈ ವಿಡಿಯೋ ನೋಡ್ಬೋದು ನೋಡ್ತೀನಿ. ಪೋಪು ಬಹು ಸ್ಪಷ್ಟವಾಗಿ ಹೇಳ್ತಾರೆ ಏನ್ರಿ, ಈ ಪ್ರಮಾಣನ ಏನ್ರಿ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಅಲ್ಲಿ 4ನೇ ಪ್ರಮಾಣ ತೆಗೆದಾಕ್ಬಿಟ್ಟಿದ್ದಾರೆ. ತೆಗೆದಾಕ್ಬಿಟ್ಟು 10ನೇ ಪ್ರಮಾಣನ ಕ್ಲೀನಾಗಿ ಡಿವೈಡ್ ಮಾಡಿ ಏನ್ ಮಾಡಿದ್ದಾರೆ ಅದನ್ನ ಕ್ಲೀನಾಗಿ 9 ಇದನ್ನ 10 ಮಾಡಾಕ್ಬಿಟ್ರು. ಯಾವ ತರ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಈ ತರ ಏನ್ರಿ ಜನಗಳನ್ನ ಏನ್ರಿ ಈ ಪ್ರಮಾಣಗಳನ್ನ ಕಟ್ಟೆಗಳನ್ನ ಮಾರ್ಪಾಡು ಮಾಡಿ ಸತ್ಯವೇದ ಇಲ್ದಿರೋ ಪ್ರಕಾರ ಜನಗಳು ಏನ್ ಮಾಡ್ತಾರೆ, ವಂಚನೆ ಮಾಡ್ತಾರೆ ಅಂದ್ಬಿಟ್ಟು ಪೋಪು ಸೇಂದ್ರ ಬಹು ಸ್ಪಷ್ಟವಾಗಿ ಬಹು ಕ್ಲಿಯರ್ ಆಗಿ ಇನ್ನ ಕನ್ಫೆಸ್ ಮಾಡೋದು ನಾವೇನ್ ಮಾಡ್ತೀರಿ ನೋಡ್ತೀರಿ ಅದರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ ಇದ್ರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂದ್ರೆ, ಆ ಚಿಕ್ಕ ಕೊಂಬು ತನಗಿರಂತ ಕಣ್ಣಲ್ಲಿ ತನಗಿರಂತ ಜ್ಞಾನದಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಒಂದು ಕಾಲದಲ್ಲಿ ಬೈಬಲ್ ಇಲ್ಲಿರೋಂಥ ವಿಚಾರಗಳೇನ್ ಮಾಡೋದಲ್ಲ ಮಾರ್ಪಾಡು ಮಾಡಕ್ಕೆ ಮಾಡೋದಲ್ಲಿ ಅಲ್ಲಿ ಶುರು ಮಾಡಿದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸರಗಳೇ ಅಲ್ವರ. ಅದು ಮಾತ್ರ ಅಲ್ಲ ಏನ್ರಿ ನೆಕ್ಸ್ಟ್ ಏನೆಲ್ಲ ಚೇಂಜ್ ಮಾಡಿದ್ರು ಅಂತಂದ್ರೆ ಏನ್ರಿ ಕ್ರಿಸ್ಮಸ್ ಅದರ. ಕ್ರಿಸ್ಮಸ್ ಅನ್ನ ಏನೋ ಏನ್ ಕ್ರಿಸ್ಮಸ್ ಅನ್ನ ಹೇಳ್ರಿ, ಕ್ರಿಸ್ಮಸ್ ಅನ್ನ ಏನೋ ಅಯ್ಯೋ ಏನಪ್ಪ ನೀವೆಲ್ಲ ಕ್ರಿಶ್ಚಿಯನ್ಸ್ ಕ್ರಿಸ್ಮಸ್ ಅನ್ನ ಏನ್ ಹೇಳ್ರಿ ಸರ್? ಕ್ರಿಸ್ಮಸ್ ಅಂದ್ರೆ ಏಸು ಕ್ರಿಸ್ತು ಹುಟ್ಟಿದ್ದ ಹಬ್ಬ. ಏಸು ಕ್ರಿಸ್ತು ಹುಟ್ಟಿದಬ್ಬ December 25 ಅಂತ ಬೈಬಲ್ ಅಲ್ಲಿ ಎಲ್ಲಿದೆ? ಬರೆಯಲ್ಪಟ್ಟಿಲ್ಲ ಸರ್. ಬರೆಯಲ್ಪಟ್ಟಿಲ್ಲ, ಎಲ್ಲೂ ಇಲ್ಲ. ಇವತ್ತೇನ್ ಮಾಡ್ಬಿಟ್ರು ಎಲ್ಲಾ ಕ್ರಿಶ್ಚಿಯನ್ಸ್ December 25 ಬರ್ತ್ಡೇ ಆಫ್ ಕ್ರೈಸ್ಟ್, ಜೀಸಸ್ ಕ್ರೈಸ್ಟ್ ಹುಟ್ಟಿದ ನಾಮ ಎಲ್ಲ ಆಚರಣೆ ಮಾಡಿಸ್ಬಿಡ್ದು. ಇದು ಬೈಬಲ್ ಏನಿಲ್ಲ, ಎಲ್ಲೂ ರೆಕಾರ್ಡ್ ಇಲ್ಲ ರೀ ಯಾರ. ಇನ್ಫ್ಯಾಕ್ಟ್ ಏಸು ಕ್ರಿಸ್ತು December 25 ಹುಟ್ಟೇ ಇಲ್ಲ ರೀ. ಏಸು ಕ್ರಿಸ್ತು ಹುಟ್ಟಿದ್ದು
ಏನ್ರಿ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರೋದು, ಡಿಸೆಂಬರ್ ಅಲ್ವೇ ಇಲ್ಲ ರೀ. ಬೈಬಲ್ ನಾವು ಪಕ್ಕಾ ಪ್ರೂವ್ ಮಾಡಿ ನೋಡಿಸ್ತೀರಿ ಅಲ್ವರಾ. ಕ್ಲೀನಾಗಿ ಅದಕ್ಕೆ ಒಂದು ಸ್ಟಡಿ ಇದೆ, 1 ಗಂಟೆ 1.5 ಅವರ್ ಸ್ಟಡಿ ಇದೆ. ಅದರ ಆ ಸ್ಟಡಿ ಅಟೆಂಡ್ ಮಾಡಿ ನೀವು ಕ್ಲೀನಾಗಿ ಪ್ರೂವ್ ಮಾಡಿ ನೋಡಿಸ್ತೀರಿ ಅಲ್ವರಾ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯೇಸು ಕ್ರಿಸ್ತು 33.5 ವರ್ಷ ಭೂಲೋಕದಲ್ಲಿ ಇದ್ರು. ಅವ್ರು ಸತ್ತಿದ್ದು ಏಪ್ರಿಲ್ ತಿಂಗಳಲ್ಲಿ. ಹಂಗಾರೆ ಅವ್ರು ಹುಟ್ಟಿದ್ದು 6 ತಿಂಗಳು ಮುಂಚೆ, ಯಾವ್ದೋ ಒಂದು ತಿಂಗಳು ಹುಟ್ಟಿರ್ಬೇಕು. ಏಪ್ರಿಲ್ನ 6 ತಿಂಗಳು ಮುಂಚೆ ಬಂದ್ರೆ ಡಿಸೆಂಬರ್ಗೆ ಬರೋದೇ ಇಲ್ಲ ರೀ, ಬರೋದೇ ಅಕ್ಟೋಬರ್ಗೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಕಟ್ಟಲೆಯ ಧರ್ಮವಿಧಿಗಳನ್ನ, ಅದರ ಕಟ್ಟಲೆಗಳು ಬೈಬಲ್ನಲ್ಲಿ ಇರೋದನ್ನೇ ಚೇಂಜ್ ಮಾಡಾಕ್ಬಿಟ್ರು ನೋಡಿರ್ತೀನಿ. ಇಲ್ದಿರೋದನ್ನೆಲ್ಲ ಏನ್ ಮಾಡಾಕ್ಬಿಟ್ರಲ್ಲ ತಂದ್ಬಿಟ್ರು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಯೋಚನೆ ಮಾಡಿದ್ದೀನಿ. ಯೇಸು ಕ್ರಿಸ್ತು 25ನೇ ತಾರೀಕು ಡಿಸೆಂಬರ್ ಏನಕ್ಕೆ ತಂದ್ರು ಅಂತಂದ್ರೆ ಏನ್ರಿ, ಎಲ್ಲಾ ಕ್ರೈಸ್ತವರು ಹೆಸರಿಗಾಗಿ ಬಂದವರು ಕ್ರೈಸ್ತವರಾಗಿದ್ರು. ಅವರಲ್ಲಿ ಹಬ್ಬ ಆಚರಣೆಗಳು ಏನಾಗ್ತಾರೆ ಇರ್ತಾ ಇರಲಿಲ್ಲ. ಅವ್ರಿಗೆ ದೇವತೆ ಇರ್ತಾ ಇತ್ತು. ಆ ದೇವತೆಗೆ ಒಬ್ಬ ಕುಮಾರ ಇದ್ದ, ಡಯಾನಿಸಸ್ ಅಂತ ಅಂದ್ಬಿಟ್ಟು. ಅದರ ಸೂರ್ಯ ದೇವತೆಗೆ ಒಬ್ಬ ಮಗ ಇದ್ದ, ಡಯಾನಿಸಸ್ ಅಂದ್ಬಿಟ್ಟು. ಆ ಡಯಾನಿಸಸ್ ಹುಟ್ಟಿದ್ದು ಯಾವಾಗ ಅಂತಂದ್ರೆ ಡಿಸೆಂಬರ್ 25. ದೇವ್ರ ಮಗ ಹುಟ್ಟಿದ್ದು ಡಿಸೆಂಬರ್ 25. ಇವಾಗ ಅಲ್ಲಿಂದ ಬಂದಂತ ಎಲ್ಲಾ ಹೆಸರಿಗಾಗಿ ಬಂದಂತ ಕ್ರೈಸ್ತವರುಗಳಿಗೆ ಇಲ್ಲಿ ಹಬ್ಬಗಳಿಲ್ಲ. ಅವಾಗ ಏನ್ ಮಾಡಿದ್ರು, ಯೇಸು ಕ್ರಿಸ್ತು ದೇವ್ರ ಮಗ ತಾನೆ, ಹಂಗ ದೇವ್ರ ಮಗ ಒಂದು ಹುಟ್ಟಿದ್ಮೇಲೆ ಅವರು ದೇವ್ರ ಮಗ ಅಂದ್ಮೇಲೆ ಹುಟ್ಟಿರ್ಬೇಕಲ್ವಾ, ಅವ್ರಿಗೊಂದು ಡೇಟ್ ಇರ್ಬೇಕಲ್ಲ ಅಂತ ಏನ್ ಮಾಡೋದು ಅಂತಂದ್ರೆ ಏನ್ರಿ, ಡೇಟು ಬೈಬಲೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು, ಅಲ್ಲಿ ದೇವ್ರಿತ್ತು, ಆ ದೇವ್ರ ಮಗ ಹುಟ್ಟಿದ್ದು ಡಿಸೆಂಬರ್ 25. ಹಂಗಾರೆ ಅದನ್ನೇ ತಂದು ಇಲ್ಲಿ ಫಿಟ್ ಮಾಡ್ಬಿಡ ಅಂತ ಏನ್ ಮಾಡ್ಬಿಟ್ರು ಅಂತಂದ್ರೆ ಅದನ್ನೇ ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಡಿಸೆಂಬರ್ 25 ಬರ್ತ್ಡೇ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಮಾಡಕ್ ಶುರು ಮಾಡ್ಬಿಟ್ಟು. ಅದರ ಈ ರೀತಿ ಬೈಬಲ್ ಇಲ್ಲಿರೋಂಥ ಕ್ರಿಸ್ಮಸ್ನ ಏನ್ ಮಾಡೋದು, ಬೈಬಲಲ್ಲಿ ಇದೆ ಅಂತ ಅಂದ್ಬಿಟ್ಟು ಹಾಕ್ಬಿಟ್ರಿ. ಇದು ನಮ್ಗೆ ಗೊತ್ತಿಲ್ಲದ್ರೆ ಎಲ್ಲಾ ಕ್ರೈಸ್ತವರು ಇವತ್ತು ಏನ್ ಮಾಡ್ತಾರೆ, ಅಲ್ಲಿ ಸ್ತೋತ್ರ ಅಂತ ಅಂದ್ಬಿಟ್ಟು ಕ್ರಿಸ್ಮಸ್ 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 ಅಂದ್ಬಿಟ್ಟು ಏನ್ ಮಾಡೋದು, ಎಲ್ಲರಿಗೂ ಗಿಫ್ಟ್ಗಳು ಕೊಡೋದು, ಏನು ಕ್ರಿಸ್ಮಸ್ ಟ್ರೀ ಹಾಕೋದು, ಸೆಲೆಬ್ರೇಷನ್ಸ್ ಮಾಡೋದು. ಆಮೇಲೆ ಕ್ರಿಸ್ಮಸ್ ದಿನ ಏನಾಗ್ತಾರೆ, ಮನೆ ಮುಂದೆ ಏನಾಗ್ತಾರೆ, ಮನೆ ಹೊರಗಡೆ ಏನಾಗ್ತಾರೆ, ಸ್ಟಾರ್ ಹಾಕ್ತಾರೆ ಅಲ್ವರಾ. ಸ್ಟಾರ್ ಬೈಬಲ್ ಇದೆಯಾ? ಬೈಬಲ್ ಸ್ಟಾರ್ ಇದೆಯಾ? ಕ್ರಿಸ್ಮಸ್ ಟ್ರೀ ಇದೆಯಾ? ಎಲ್ಲ ಕ್ರಿಸ್ಮಸ್ ಟ್ರೀ ಹಾಕ್ಬಿಟ್ಟು ಗೋಲ್ಡನ್ ಬೆಲ್ಸ್ ಹಾಕ್ಬಿಟ್ಟು ಏನ್ರಿ ಸ್ಟಾರ್ಸ್ ಹಾಕ್ಬಿಟ್ಟು ಬ್ಯೂಟಿಫುಲ್ ಲೈಟ್ ಹಾಕ್ಬಿಟ್ಟು ಎಲ್ಲರಿಗೂ ಗಿಫ್ಟ್ಗಳು ಕೊಡೋದು, ಸ್ಯಾಂಟಾ ಕ್ಲಾಸ್ ತಾತ. ಅದರ ಎಲ್ಲೈತೆ ಬೈಬಲ್ ಇದೆಯಾ? ಯೇಸು ಕ್ರಿಸ್ತು ಮಾಡಿದ್ರ, ಅಪೋಸ್ತಲರು ಯಾವ್ದ ಕ್ರಿಸ್ಮಸ್ ಮಾಡಿದ್ರ, ಅಪೋಸ್ತಲರು ಯಾವ್ದ ಕ್ರಿಸ್ಮಸ್ ಟ್ರೀ ಕಟ್ ಮಾಡಿದ್ರ, ಏನ್ರಿ ಅಪೋಸ್ತಲರು ನಕ್ಷತ್ರಗಳನ್ನ ಹಾಕಿದ್ರೆ ಬೈಬಲ್ ರೆಕಾರ್ಡ್ ಇದೆಯಾ? ಇವೆಲ್ಲ ಹೆಂಗ್ ಗೊತ್ತಾ ಹೇಳ್ತಾರೆ ಬೈಬಲಲ್ಲಿ. ಓದಿ ಯೆರೆಮೀಯ 10ನೇ ಅಧ್ಯಾಯ 1-4 ಓದ್ರಿ. ಜೆರೆಮಿಯಾ 10 ಚಾಪ್ಟರ್ 1-4 ಓದ್ರಿ. ಓದ್ರಿ ಬ್ರದರ್ ಸಿಸ್ಟರ್ಸ್ ಯಾರಾದ್ರು. ಇಸ್ರಾಯೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ನೋಡ್ರ, ಆಕಾಶದ ಉತ್ಪತ್ತಿಗಳು ನೋಡ್ಬಿಟ್ಟು ಹೆದರ್ಬೇಡ್ರಿ. ಆಕಾಶದ ನಕ್ಷತ್ರಗಳು ನೋಡ್ಬಿಟ್ಟು ಮರಗಬೇಡ್ರಿ. ಅದಕ್ಕೆ ಮುಖ್ಯತ್ವ ಕೊಡ್ಬೇಡಿ, ಅದ್ರ ಬಗ್ಗೆ ಜಾಸ್ತಿ ನೀವು ಇಂಪಾರ್ಟೆನ್ಸ್ ಕೊಡ್ಬೇಡಿ ಅಂತ ಬೈಬಲ್ನ ಹೇಳ್ತಾರೆ. ಅದು ಏನ್ ಮಾಡ್ಬಿಟ್ರು ಅಂದ್ರೆ ನಕ್ಷತ್ರ ಹಾಕ್ಬಿಟ್ರು. ಯಾಕೆ, ಯೇಸು ಕ್ರಿಸ್ತು ಹುಟ್ಬೇಕಾದ್ರೆ ಏನ್ ಮಾಡ್ತು, ನಕ್ಷತ್ರ ಬಂತು ಅಲ್ವರ. ಸರಿ, ಅದಕ್ಕೆ ಏನ್ ಮಾಡ್ಬಿಟ್ರೆ ಎಲ್ಲರೂ ಆ ನಕ್ಷತ್ರ ದೇವ್ರದ್ದು ಬದರ್ ಅಂತ ಏನ್ ಮಾಡೋದು ತಿಳ್ಕೊಂಬಿಟ್ಟಾರೆ ಅಲ್ವರ. ಸರಿ, ನಕ್ಷತ್ರ ದೇವ್ರದಾ? ಹೇಳ್ರಿ ಇದ್ದೀನಿ, ಆ ನಕ್ಷತ್ರ ದೇವ್ರದಾ? ನಕ್ಷತ್ರ ದೇವ್ರದಾಗಿದ್ರೆ ಡೈರೆಕ್ಟ್ ಆಗಿ 3 ಜನ ಜೋಯಿಸ್ರನ್ನ ಯೇಸು ಕ್ರಿಸ್ತು ಹುಟ್ಟಿ ಅಂತ ಸ್ಥಳಕ್ಕೆ ಏನ್ ಮಾಡ್ಬೇಕಾಯ್ತಾ, ಕರ್ಕೊಂಡು ಹೋಗ್ಬೇಕಾಯ್ತಾ? ಅದು ಕರ್ಕೊಂಡು ಹೋಯ್ತಾ? ಇಲ್ಲ ರೀ. ಆ ನಕ್ಷತ್ರ ಎಲ್ಲಿಂದ ಮೂವ್ ಆಗೋದಿಕ್ ಶುರು ಆಯ್ತು ಅಂತಂದ್ರೆ ಯಾವಾಗ ಈ 3 ಜನ ಜೋಯಿಸ್ರು ಎರಡಿನ ಅರಮನೆ ಬಿಡ್ತಾರೋ ಅವಾಗೇ ಕೂಸಿರಂತ ಸ್ಥಳಕ್ಕೆ ಮೂವ್ ಆಗೋದು. ನೋಡಿ ವಾಕ್ಯ ಇದೆ ಎಲ್ಲಿ, ಮತ್ತೆ 2ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಮ್ಯಾಥ್ಯೂ 2:9 ಓದ್ರಿ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ಕಂಡು ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಯಾಕೆ? ಇವಾಗ 2ನ ಅರಮನೆ ಬಿಟ್ಟು ಹೋದಾಗಿನ ಮೂವ್ ಆಯ್ತು, ಫಸ್ಟ್ ಹೋಗ್ಬೋದಾಯ್ತಲ್ವಾ? ಯಾಕೆ ಇಲ್ಲೂ ಹೋಯ್ತು? ಯಾಕೆ ಸ್ಪೆಷಲ್ ಆಗಿ ಇಲ್ಲಿ ಹೋಯ್ತು ಅಂತಂದ್ರೆ ಇದು 2ನ ಕರ್ಕೊಂಬಂದು ಕೂಸಿರಂತ ಸ್ಥಳ ನೋಡ್ಸಿ 2 ಮುಖಾಂತರ ಕೂಸನ್ನ ಸಾಯಿಸೋದಕ್ಕೆ ಒಂಚು ಮಾಡಿರೋದು. ಏನು ಸೇತಾಂದ ಪ್ಲಾನು ದೇವ್ರ ನಕ್ಷತ್ರ ಕಳ್ಸ್ಕೊಡಿದ್ರೆ ಕೂಸಿರಂತ ಸ್ಥಳಕ್ಕೆ ಫಸ್ಟ್ ಡೈರೆಕ್ಟ್ ಆಗಿ ಏನ್ ಮಾಡಿ ಕರ್ಕೊಂಬಂದ್ ಬಿಟ್ರ ಯೋಚನೆ ಮಾಡ್ರಿ. ಇಲ್ಲೇ ಇಲ್ಲ ರೀ. ಅದಕ್ಕೆ ಆಕಾಶದ ಉತ್ಪತ್ತಿಗಳು ನೋಡ್ಬಿಟ್ಟು ನೀವು ಎದುರ್ಬೇಡ್ರಿ, ಇದು ಮುಖ್ಯತ್ವ ಕೊಡ್ಲೇಬೇಡಿ. ಎಷ್ಟೋ ವಾಕ್ಯಗಳಿದೆ ರೀ, ಇದು ಅಸಹ್ಯ, ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಅದರ ನಕ್ಷತ್ರ ಗಣಗಳನ್ನ ನೋಡೋದು ಏನ್ರಿ, ಇದೆಲ್ಲ ಹಾಕೋದು, ಸ್ಕೀಮ್ ಹಾಕೋದು, ಅಸ್ಟ್ರಾಲಜಿ ನೋಡೋದು, ಇದು ಬೈಬಲ್ಲೆ ವಿರುದ್ಧವಾಗಿರೋಂಥ ಕೆಲಸಗಳು. ಯಹೂದ್ಯರಿಗೆ ಹೇಳ್ತಾರೆ ಕಾನಾನ್ ದೇಶಕ್ಕೆ ಕೊಡ್ಬೇಕಾದ್ರೆ ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಧರ್ಮಗಳನ್ನು, ಕಾಲಗಳನ್ನು, ವಿಧಿಗಳನ್ನ ಏನ್ ಮಾಡಕ್ಕೆ ಮನ್ಸು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಯೆರೆಮೀಯ, ಹಂಗೆ ಮುಂದಕ್ಕೆ ಹೋದ್ ನೆಕ್ಸ್ಟ್ ಯೆರೆಮೀಯಲ್ಲಿ ಎಲ್ಲಿ ನಿಲ್ಸಿದ್ರು ಹಂಗೆ ಕಂಟಿನ್ಯೂ ಮಾಡಿ.
ಓದಿ ಅಮೃತ ಅಷ್ಟೇ ಮುಂದಕ್ಕೆ. ಅಮೃತ ಅಷ್ಟರ್ ಲೈನ್ ಇದ್ದೀರಾ? ಸಾರಿ ಬ್ರದರ್, ಅದು ಅನ್ಮ್ಯೂಟ್ ಆಗಕ್ ಲೇಟ್ ಆಯ್ತು. ಓಕೆ, ನೋ ಇಶ್ಯೂ, ಇಷ್ಟ ಪರವಾಗಿಲ್ಲ. ಜನಾಂಗಗಳ ಕಟ್ಟಳೆಗಳು ಬರದೆ ಅರಣ್ಯದ ಮರವನ್ನು ನೋಡ್ರ, ಜನಾಂಗಗಳ ಕತ್ತರಿಸುವರು ಕಟ್ಟಳೆಗಳು ಬರದೆ ಅರಣ್ಯದ ಮಡವನ್ನು ಕತ್ತರಿಸುವರು. ಹ್ಮ್ ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಹ್ಮ್ ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ. ನೋಡ್ರ ಅಲುಗದ ಹಾಗೆ ಮೊಳೆಗಳಿಂದ ಸುತ್ತಿಗೆಯಿಂದ ಭದ್ರಪಡಿಸುತ್ತಾರೆ. ನೋಡ್ರ, ಇದೇ ತರ ಮಾಡೋದು ಕ್ರಿಸ್ಮಸ್ ಅಲ್ಲಿ. ಮರವನ್ನ ಕಡಿಯೋದು, ಅದನ್ನ ಕ್ಲೀನ್ ಆಗಿ ಕೋನ್ ಶೇಪ್ ಮಾಡೋದು, ಬೆಳ್ಳಿ ಬಂಗಾರಗಳಿಂದ ಡೆಕೋರೇಷನ್ಸ್ ಮಾಡೋದು. ಏನ್ ಹೇಳ್ತಾರೆ? ಅನ್ಯ ಜನಾಂಗದವರ ಈ ಕೆಲಸ ಬರಿದೆ ಅಂತ ಹೇಳ್ತಾರೆ. ಇವೆಲ್ಲ ಅನ್ಯ ಜನಾಂಗ ಮಾಡೋದು, ಇವೆಲ್ಲ ದೇವ್ರ ಮಕ್ಳು ಮಾಡೋದ. ಇವತ್ತೆಲ್ಲ ಕ್ರಿಶ್ಚಿಯನ್ಸು ಡಿಸೆಂಬರ್ 25 ಬಂದ್ರೆ ಏನ್ರಿ ಜಿಲಾ ಜಿಲಾ ಅಂತ ರೋಸ್ ಕುಕೀಸ್ ಅಂತೆ, ಕೇಕ್ ಅಂತೆ, ಬಿರಿಯಾನಿ ಅಂತೆ, ಎಕ್ಸೆಟ್ರಾ ಮಾಡೋದು ಕ್ರಿಸ್ಮಸ್ ಅಂದ್ಬಿಟ್ಟು ಕ್ರಿಸ್ತನ ಹೆಸರಲ್ಲಿ ಇವ್ರು ಏನ್ ಮಾಡೋದಿಲ್ಲ, ಪಾರ್ಟಿಗಳು ಮಾಡೋದು ಅದರ. ಆಮೇಲೆ ಸ್ಯಾಂಟಾ ಕ್ಲಾಸ್ ತಾತ ಎಲ್ಲೈತೆ ಬೈಬಲ್? ಸ್ಯಾಂಟಾ ಕ್ಲಾಸ್ ತಾತ ಯೋಚನೆ ಮಾಡಿ, ಇವೆಲ್ಲ ಬೈಬಲೇ ಇಲ್ದಿರೋದ್ರಿ. ಅದಕ್ಕೆ ಇದಕ್ಕೆ ಅಂತ ಹೆಸರು ಕೊಟ್ಬಿಟ್ರು ಕ್ರಿಸ್ಮಸ್. ಅದಕ್ಕೆ ಇನ್ನೊಂದು ಹೆಸರಿದೆ ಎಕ್ಸ್ಮಸ್ ಅಂತ. ಏನಕ್ಕೆ ಎಕ್ಸ್ಮಸ್ ಅಂತ ಬಂತು ಗೊತ್ತಾ? ಮಾಸ್ ಅನ್ನೇನು? ಅದೇ ಪ್ರಭು ರಾತ್ರಿ ಪೂಜೆ ಮುಡಿದ ಗೊತ್ತಾ ಮಾಸ್. ಅದರ ಕ್ರಿಸ್ಮಸ್ ಕ್ರೈಸ್ಟ್ ಹೆಸರು ಮಾಡೋಂಥ ಮಾಸ್ಗೆ ಕ್ರಿಸ್ಮಸ್ ಅಂತ ಏನ್ ಮಾಡ್ರಿ ಹೆಸರು. ಸರಿ, ಎಕ್ಸ್ಮಸ್ ಅಂತ ಬಂತಲ್ಲ, ಇದೇನಪ್ಪ ಇದು ಅಂತಂದ್ರೆ, ಇವಾಗ ನಮಗೆ ಯಾರೋ ಒಬ್ರು ಹೆಸರು ಗೊತ್ತಿಲ್ಲ ಅಂದ್ರೆ ನಾವೇನ್ ಹೇಳ್ತೀರಿ? ಮಿಸ್ಟರ್ XYZ ಅಂತ ಹೇಳ್ತೀರಿ ಗೊತ್ತಾ? ಅದೇ ತರ ಎಕ್ಸ್ಮಸ್ ಅಂತಂದ್ರೆ ನಮಗೆ ಗೊತ್ತಿಲ್ಲ ಏನಕ್ಕೆ ಮಾಡ್ತಾ ಇದ್ರಿ, ಮಾಸ್ ಮಾಡ್ತಾ ಇದ್ರಿ ಅಂದ್ಬಿಟ್ಟು ಎಕ್ಸ್ಮಸ್ ಅಂತ ಈ ರೀತಿ ಏನಾಗಿರೋ ಬಂದಿರೋದು. ನೋಡಿ ಸೇತಾನ ಎಷ್ಟು ಮಂಕ್ಪಣ ನೋಡಿದ್ದೀನಿ. ಅದರ ಧರ್ಮ ವಿಧಿಗಳನ್ನ, ಕಟ್ಟಳೆಗಳನ್ನ, ಪ್ರಮಾಣಗಳನ್ನ ಚೇಂಜ್ ಮಾಡಕ್ಕೆ ಏನ್ ಮಾಡಿದ್ರು? ಮನಸ್ಸು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಗುಡ್ ಫ್ರೈಡೆ ಅಲ್ವರ. ಸರಿ, ಯೇಸು ಕ್ರಿಸ್ತು ಸತ್ತಿದ್ ಯಾವಾಗ? ಫ್ರೈಡೆ. ಪುನರ್ತನಾಗಿದ್ದು ಸಂಡೇ ರೀ ಅಲ್ವರ. ಪ್ರತಿ ವರ್ಷ ಗುಡ್ ಫ್ರೈಡೆ ಹೆಂಗ್ ಬರ್ತದೆ? ಮನೆ ಕೂಡ ಏನಾಯ್ತು, ಏಪ್ರಿಲ್ 6 ದಿನ ಬಂತಲ್ಲ, ಏನ ಓದು ತಿಂಗಳ ಗುಡ್ ಫ್ರೈಡೆ ಅದರ. ಹೆಂಗೆ ಪ್ರತಿ ದಿನ ಫ್ರೈಡೇನೇ ಬರ್ತಾರೆ? ಯೋಚನೆ ಮಾಡಿರ್ತೀನಿ. ಇವಾಗ ನಾವೇನಾದ್ರು ಹುಟ್ಟಿದ್ರೆ ಒಂದಿನ ಹುಟ್ಟಿರ್ತೀರಿ, ಮಂಗಳವಾರ ಹುಟ್ಟಿರ್ತೀರಿ, ಬುಧವಾರ ಹುಟ್ಟಿರ್ತೀರಿ. ನೆಕ್ಸ್ಟ್ ವರ್ಷ ಮಂಗಳವಾರ ಬುಧವಾರನೇ ಬರ್ತದ? ದಿನ ಚೇಂಜ್ ಆಗ್ತದೆ. ಆದ್ರೆ ಯೇಸು ಕ್ರಿಸ್ತನ್ ಮಾತ್ರ ಏನಪ್ಪಾ ಸ್ಪೆಷಾಲಿಟಿ? ಆ ಶಿಲ್ಬೆ ಸತ್ತಿರೋದು ಫ್ರೈಡೆ. ಪ್ರತಿ ವರ್ಷ ಹೆಂಗೆ ಫ್ರೈಡೆ ಬರಕ್ ಸಾಧ್ಯ? ಏನ್ ಮಾಡ್ಬಿಟ್ರು ಅಂತಂದ್ರೆ, ಯೇಸು ಕ್ರಿಸ್ತು ಮಾಡ್ಬೇಕಾಗಿರೋದನ್ನ ಮಾಡೋದನ್ನ ಬಿಟ್ಬಿಟ್ಟು ಸೆಲಿಬ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಬ್ಬ ಆಚೆಗಳನ್ನ ಮಾಡೋದಕ್ಕೋಸ್ಕರ ಬಿಟ್ರು ಫ್ರೈಡೇನ ಫಿಕ್ಸ್ ಮಾಡ್ಬಿಟ್ಟು ಮಾಡ್ತೀನಿ. ಅದಕ್ಕೆ ಪರ್ಟಿಕ್ಯುಲರ್ ಫ್ರೈಡೆ ಬಂದು ಆ ಫ್ರೈಡೇನೆ ಯೇಸು ಕ್ರಿಸ್ತು ಸತ್ತಿದ್ದು ಎಲ್ಲೈತೆ ಬೈಬಲಲ್ಲಿ? ಇಂಥ ದಿನನೇ ಯೇಸು ಕ್ರಿಸ್ತು ಸತ್ತಿರೋದು ಆ ದಿನ ಇತ್ತೆ ರೆಕಾರ್ಡ್. ಆದ್ರೆ ಆ ವರ್ಷ ಪ್ರತಿ ವರ್ಷ ಇದೇ ಬರ್ತಾರೆ ಅಂದ್ಬಿಟ್ಟು ಎಲ್ಲಿದೆ? ಎಲ್ಲ ಬೈಬಲ್ ಎಲ್ದಿರೋದೆ. ಕಟ್ಟಳೆಗಳ ಪ್ರಮಾಣಗಳನ್ನ ಮಾರ್ಪಾಡು ಮಾಡಿದ್ರು. ಆಮೇಲೆ ಪ್ರಭು ರಾತ್ರಿ ಭೋಜನ, ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಕ್ಲಾಸೇ ತಗೊಂಡ್ಬಿಟ್ಟಿದಿರಿ ಅದರ. ಹೇಳ್ರಿ, ಯಾರೆಲ್ಲ ಕೇಳಿದ್ರೆ ಕರೆಕ್ಟಾಗಿ ಹೇಳ್ರಿ ನೋಡೋಣ. ಯಾರು ಹೇಳ್ತೀರಾ? ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು? ದಿನಕ್ಕೊಂದ್ಸರಿ ತಗೊಬೇಕಾ? ವಾರಕ್ಕೊಂದ್ಸರಿ ತಗೊಬೇಕಾ? ತಿಂಗಳಿಗೊಂದ್ಸರಿ ತಗೊಬೇಕಾ? ವರ್ಷಕ್ಕೊಂದ್ಸಲ ಬ್ರದರ್. ಬ್ರದರ್. ವರ್ಷಕ್ಕೊಂದ್ಸತಿ. ಪರವಾಗಿಲ್ಲಪ್ಪ, ಅಟ್ಲೀಸ್ಟ್ 3 ಜನರು ಉತ್ತರ ಕೊಡ್ತಾ ಇದ್ದೀರಾ. ವೆರಿ ಗುಡ್ ಅಲ್ವರ. ವರ್ಷಕ್ಕೆ ಒಂದು ಸತಿ, ತಿಂಗಳು ವಾರಕ್ಕೊಂದ್ಸತಿ ತಗೊಬೇಕಾ? ಯೋಚನೆ ಮಾಡಿದ್ದೀನಿ. ಸೇತಾನ ಹೆಂಗ್ ಮಂಕ್ ಮಾಡೋಣ ನೋಡ್ತೀನಿ. ಇವೆಲ್ಲ ದೆವ್ವದ ಮೇಜು ಅಂತಾನು ಗೊತ್ತಿಲ್ಲ ರೀ ಅದರ. ತಿಂಗಳಿಗೊಂದ್ಸತಿ ತಗೊಳೋದು, ವಾರಕ್ಕೊಂದ್ಸತಿ ತಗೊಳೋದು, ದಿನ ತಗೊಳೋದು. ಇದು ಕರ್ತನ ಮೇಜ್ ಅಲ್ಲ, ದೆವ್ವದ ಮೇಜು. ಬೈಬಲ್ ಐತಲ್ಲ ಅಲ್ಲ, ಇದು ದೆವ್ವದ ಪಾತ್ರೆ, ದೆವ್ವದ ಮೇಜು. ಎರಡರಲ್ಲೂ ಪಾಲ್ಗೊಳಾಗೋದಕ್ಕೆ ಸಾಧ್ಯ ಇಲ್ಲ. ನೋಡಿತೀನಿ ಸೇತಾನ ಏನ್ ಮಾಡ್ಬಿಟ್ಟು ಅಂದ್ರೆ ನಮ್ಮ ಕ್ರೈಸ್ತವ್ರನ್ನ ಮಂಕ್ ಮಾಡ್ಬಿಟ್ಟವನೆ. ಕರ್ತನಲ್ಲಿ ಪ್ರೀತಿ ಅನ್ಸೊಳ್ಳೆ ಧರ್ಮವಧಿಗಳನ್ನ, ಕಾಲಗಳನ್ನ ಮಾರ್ಪಾಡು ಮಾಡಕ್ಕೆ ಮನ್ಸು ಮಾಡಿದ್ದನು ಅದರ. ಆಮೇಲೆ ನೆಕ್ಸ್ಟ್ ಏನ್ರಿ? ಈಸ್ಟರ್. ಏನ್ರಿ ಈಸ್ಟರು ಎಗ್ಗು ಅದರ. ಎಲ್ಲೈತೆ ಬೈಬಲ್ ಈಸ್ಟರ್ ಅಂತ ಬರ್ತೆ? ಬೈಬಲ್ ಈಸ್ಟರ್ ಅಂತ ನೋಡ್ಸ್ಬಿಡ್ರಿ. ಬೈಬಲ್ ಹೇಳ್ದಂಗೆ ಕೇಳ್ಬಿಡ್ತೇನ್ರಿ. ಕಿಂಗ್ ಜೇಮ್ಸ್ ವರ್ಷನ್ ಅಂತ ಬೈಬಲ್ ಇದೆ. ಅದರಲ್ಲಿ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಮಾತ್ರ ಬರೋದು ಈಸ್ಟರ್ ಅಂತ ವಾರ್ತೆ. ಒಂದೇ ಸತಿ ಬರೋದು ಬೈಬಲ್ ಹೊರತು ಇನ್ನೆಲ್ಲೂ ಬರೋದಿಲ್ಲ ಅದರ. ಓದಿಬೇಕೆ ಕನ್ನಡದಲ್ಲಿ ಏನ್ ಬರ್ತಾರೆ ನೋಡಿ, ಓದಿ ಕನ್ನಡದಲ್ಲಿ. ಏನ್ ಅಪೊಸ್ತಲ ಕೃತ್ಯಗಳು 12:4 ಯಾರು ಓದ್ರಿ? ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲೇ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ನೋಡ್ರ, ಯಾವ ಹಬ್ಬ ಆಗಿದ್ಮೇಲೆ? ಪಸ್ಕದ ನಂತರ ಅಂತ ಹೇಳ್ತಾರೆ. ಪಸ್ಕ, ಈ ಪಸ್ಕ ಅಂತ ಪದ ಬಂತು ಗೊತ್ತಾ? ಇದು ಇಂಗ್ಲಿಷ್ KJV ಬೈಬಲ್ ಅಲ್ಲಿ ಮಾತ್ರ, ಒಂದೇ ಬೈಬಲ್ ಬರೋದು, ಯಾವ ಬೈಬಲ್ ಬರಲ್ಲ.
ಒಂದೇ ಒಂದು ಪದ ಬರೋದು ಒಂದೇ ಟೈಮ್ ಬರೋದು ಇಲ್ಲಿ ಮಾತ್ರ. ಅದು ಪಸ್ಕಾಗಿ ಬದಲಾಗಿ ಏನು ಮಾಡೋದು ಇಂಗ್ಲೀಷಲ್ಲಿ ಈಸ್ಟರ್ ಅಂತ ಹಾಕ್ಬಿಟ್ಟಾರೆ. ಪಾಸ್ ಓವರ್ ಅಂತ ಹಾಕ್ಬೋದಾಗಿತ್ತಲ್ಲ, ಯಾಕೆ? ತಿರ್ಗಾ ಕಟ್ಟಲೆಗಳು ಪ್ರಮಾಣಗಳನ್ನ ಚೇಂಜ್ ಮಾಡೋರು. ಇವ್ರು ಇಷ್ಟ ಬಂತಾರಿದಿಲ್ಲ ಹಬ್ಬಗಳನ್ನ ಮಾಡ್ಕೊಳಕ್ಕೆ. ಆಮೇಲೆ ನವಂಬರ್ 1 ಏನ್ ಗೊತ್ತಾ? ಆಲ್ ಸೇಂಟ್ಸ್ ಡೇ. ನಿಮ್ಗಾರ ಗೊತ್ತಿದೆಯಾ ಆಲ್ ಸೇಂಟ್ಸ್ ಡೇ ಏನು ಅಂತ? ಪರಿಶುದ್ಧರ ದಿನಾಚರಣೆ. ಅವತ್ತೆಲ್ಲ ಪರಿಶುದ್ಧರ ಒಂದು ವಸ್ತ್ರಗಳು, ಯೂಸ್ ಮಾಡಿರೋ ಪೆನ್ನು, ಬುಕ್ಕು, ಚಪ್ಪಲಿ, ಇದನ್ನೆಲ್ಲ ಏನ್ ಮಾಡಿತಾರೆ ಎಲ್ಲ ಎಲ್ಲ ಒಂದು ಎಕ್ಸಿಬಿಷನ್ ಶೋಕೇಸ್ ಎಲ್ಲ ಹಾಕಿರ್ತಾರೆ ಅಂತೀನಿ. ಏನಕ್ಕೆ ಅಂತಂದ್ರೆ ಆ ಪರಿಶುದ್ಧರ ದಿನಾಚರಣೆ ಅವತ್ತೇನ್ ಮಾಡ್ಬೇಕು, ಆ ಪರಿಶುದ್ಧ ವಸ್ತುಗಳನ್ನ ಮುಟ್ಟಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ಬಿಡ್ತಾರಲ್ಲ, ಪರಿಶುದ್ಧರಾಗ್ಬಿಡ್ತೀನಿ. ಏನ್ ಪರಿಶುದ್ಧರು ಇವ್ರು ಮಾಡಿರೋ ಕೆಲಸಗಳು ಎಂತ ಹೋಲ್ಸಂತ ಸ್ವಲ್ಪದಲ್ಲಿ ಹೇಳ್ತೀನಿ ಕೇಳ್ರಿಂತೀನಿ. ಇಲ್ಲ ಪರಿಶುದ್ಧ ಕೆಲಸಗಳ ಒಂದು ಪಾಪಿಗಳು ಕೂಡ ಒಬ್ಬ ಮನುಷ್ಯನಿಗೆ ಮಾಡಬಾರ್ದಾಗಿರೋಂಥ ಕೆಲಸಗಳನ್ನ ಮಾಡ್ಬಿಟ್ರು. ಇವರೆಲ್ಲ ಪರಿಶುದ್ಧರ, ಯೋಚನೆ ಮಾಡಿ ಸಂತರ ಇವರಲ್ಲ, ಖಂಡಿತವಾಗ ಇಲ್ಲ. ಆಮೇಲೆ ಏನ್ರಿ ಸೆಂಟ್ ಮೇರಿ ಫೀಸ್ಟ್ ಸೆಪ್ಟೆಂಬರ್ 8ನೇ ತಾರೀಕು ಮಾಡ್ತಾರೆ ನೋಡ್ತೀನಿ. ಅದರ ಏನೇ ರೋಮನ್ ಕ್ಯಾಥಲಿಕ್ ಸಭೆಗೆ ಹೋಗ್ಬಿಟ್ಟಿರ್ತೀನಿ, ಏನೋ ಫುಲ್ ಎಲ್ಲ ಕಾವಿ ಬಟ್ಟೆಗಳು ಹಾಕೊಂಡು ಏನ್ರಿ ಅಲ್ಲಿ ಮೆರವಣಿಗೆ. ಏನ್ ಮೆರವಣಿಗೆ? ತೇರು ಹೇಳ್ಕೊಂಡು ಹೋಗ್ತಾರೆ. ಇವಾಗ ಅಣ್ಣಮ್ಮನ ಜಾತ್ರೆ ಹೇಳ್ಕೊಂಡು ಹೋಗ್ತಾರೆ ನೋಡಿ, ಆ ಥರ ಏನ್ರಿ ಅಲ್ಲಿ ಮಾರಿಯಮ್ಮನ ಹೇಳ್ಕೊಂಡ್ರೆ ಇವರು ಏನು ಮೇರಿಯಮ್ಮನ ಏನು ಮಾಡೋದು ಹೇಳ್ಕೊಂಡು ಹೋಗೋದು. ಏನೈತೆ ಬೈಬಲಲ್ಲಿ ಇವೆಲ್ಲ? ಅದರ ಬೈಬಲ್ನ ಇಲ್ದಿರೋಂಥ ವಿಚಾರಗಳು. ಆಮೇಲೆ ಕನ್ಫೆಷನ್ ಅಂತೆ, ಉಪವಾಸ ಪ್ರಾರ್ಥನೆ ಅಂತೆ, ಅದರ ಚೀಟಿಗಳು, ಪಾಪದ ಪರಿಹಾರ ಚೀಟಿಗಳ್ರಿ. ಆಮೇಲೆ ರೋಸರಿಗಳು, ರೋಸರಿ ಮನೆ ಇಟ್ಕೊಂಡು ಮಾಡೋದು, ಜಪ ಮನೆ ಇಟ್ಕೊಂಡ್ಬಿಟ್ಟು ಹೇಳಿದ್ದೇ ಹೇಳ್ತಾರದು. ಅಲ್ವರ ಇವತ್ತು ಕೂಡ ನಮ್ಮ ಕ್ರೈಸ್ತವರಲ್ಲ ಏನ್ರಿ ಇವರು ರೋಮನ್ ಕ್ಯಾಥಲಿಕ್ ಮಾಡೋದು, ನಾವು ಪೆಂಟಿಕಾಸ್ಟ್ ಮಾಡೋದು. ಅಲ್ಲಿ ಸ್ತೋತ್ರ 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 ಕರ್ತನೆ ಕರ್ತನೆ ಕರ್ತನೆ. ಆಮೇಲೆ ಅಲ್ಲಿ ರಾಜ 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 ಅಂತ ಏನ್ ಮಾಡೋದು, ಹೇಳಿದ್ದೆ ಹೇಳ್ತಾರೆ. ಕರ್ತನೆ ಹೌದು, ಕರ್ತನೆ ಹೌದು, ಕರ್ತನೆ ಹೌದು, ರಾಜ 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 ಹೌದು, ರಾಜ ಹೌದಾ. ಬಾಯ್ ಬಂದಿದ್ದೆಲ್ಲ ಇದಾ ಪ್ರಾರ್ಥನೆ? ಹೇಳ್ಕೊಡ್ತೀನಿ ಪ್ರೇಯರ್ ಬಗ್ಗೆ ಸಬ್ಜೆಕ್ಟ್ ಇದ್ರೆ ಕೇಳ್ರಿ. ಸಮಾಧಾನವಾಗಿ ಏನ್ರಿ ತಿಳುವಳಿಕೆಯ ಬುದ್ಧಿಯಿಂದ ಏನ್ರಿ ಪ್ರಾರ್ಥನೆ ಮಾಡೋದು. ನಮ್ಮ ಅಪ್ಪನ ಮುಂದೆ ಹೋಗ್ಬಿಟ್ಟು ಹೆಂಗ್ ಮಾತಾಡ್ತೀರಿ? ನಮ್ಮ ತಂದೆ ತಾಯಿ ಹೇಳ್ತಾರೆ ಹೆಂಗ್ ಮಾತಾಡ್ತೀರಿ? ಅಪ್ಪ 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 ಅಮ್ಮ 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 ಅಂತಂದ್ರೆ ಏನಂತಾರೆ? ಇಲ್ಲಿ ಏನಾಯ್ತು, ಇರೋ ಯಾಕೋ ಏನಾಯ್ತೋ ರೋಗ ಬಂದ್ಬಿಡ್ತೀನ, ಫಿಟ್ಸ್ ಬಂದ್ಬಿಡ್ತೀನ, ಗಾಬರಿ ಆಗಲ್ವ ಅವರು? ಹೆಂಗ್ ಕೇಳ್ಬೇಕು? ಪಿಟಿಷನ್ ಪ್ರೇಯರ್ ಏನ್ರಿ ನಮ್ಮ ಪಿಟಿಷನ್. ಆದ್ರೆ ಹೆಂಗ್ ಇಡ್ಬೇಕು ದೇವ್ರ ಹತ್ರ ಯೋಚನೆ ಮಾಡಿ. ಇವ್ರು ಮಾಡೋದೆಲ್ಲ ಪಾಪ ಮಾಡ್ಬಿಡೋದಂತೆ. ಸೀದಾ ಹೋಗ್ಬಿಟ್ಟು ಕನ್ಫೆಷನ್ ಬಾಕ್ಸ್ ಎಲ್ಲ ಪಾಪಗಳನ್ನ ಏನು ಹೇಳ್ಕೊಂಬಿಟ್ರೆ, ಆ ಫಾದರ್ ಪಾಪನೆಲ್ಲ ಕ್ಷಮಿಸ್ಬಿಟ್ರೆ ಪಾಪನೆಲ್ಲ ಏನಾದ್ರು ಕ್ಷಮಿಸಲ್ಪಟ್ಬಿಡುತ್ತೆ. ಕಾಣಿಕೆ ಪೆಟ್ಟಿಗೆ ದುಡ್ಡು ಹಾಕ್ಬಿಟ್ರೆ ಏನಾಗುದಂತೆ, ಪಾಪನೆಲ್ಲ ಕ್ಷಮಿಸಲ್ಪಟ್ಟಿತ್ತು ಅಂದ್ಬಿಟ್ಟು ಏನ್ರಿ ಆತ್ಮನ ನರ್ಕದಿಂದ ಪರಲೋಕಕ್ಕೆ ಟ್ರಾನ್ಸ್ಫರ್ ಮಾಡೋಂಥ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ರಂತೆ ನೋಡಿದ್ದೀನಿ. ಇವೆಲ್ಲ ಮುಟ್ಟು ಏನ್ರಿ ಮಾಡ್ತಿದ್ರು. ಆಮೇಲೆ ಬೈಬಲ್ನ ಸ್ಪಷ್ಟವಾಗಿ ಏನ್ ಹೇಳ್ತಾರೆ? ಆತ್ಮ ಸಾಯ್ತಾರೆ ಅಂತ ಹೇಳಿದ್ರೆ ಇವ್ರೇನ್ ಮಾಡೋದಲ್ಲಿ ಆತ್ಮ ಸಾಯಲ್ಲ. ಸತ್ತೋಗಿದ ತಕ್ಷಣ ಏನ್ ಮಾಡೋದು? ಉತ್ತರ ಕ್ರಿಯೆ ಮಾಡ್ಬೇಕು. ಇವತ್ತು ನಮ್ಮ ಪ್ರೀತಿಯ ಸಹೋದರ ಆತ್ಮ ಇವತ್ತು ಪರದೇಶಕ್ಕೋಗಿದೆ, ನಮ್ಮ ಕರ್ತನ ಒಂದು ಜೊತೆಗೆ ಹೊಂದಾಣಿಕೆಯಲ್ಲಿ ಸಮಾಧಾನವಾಗಿದ್ದಾರೆ. ಇಲ್ಲಿ ಫುಲ್ ಬಾಟ್ಲ್ ಹೊಡೆದು ಟೈಟ್ ಆಗಿ ಎಲ್ಲ ರೋಡಲ್ಲಿ ಬಿದ್ದು ಎಲ್ಲ ಒದ್ದಾಡ್ತಾ ಇರ್ತಾರೆ. ಆದ್ರೂ ಕೂಡ ಇವತ್ತು ನಮ್ಮ ಪ್ರೀತಿಯ ಸಹೋದರ ಒಂದು ಆತ್ಮ ಎಲ್ಗೋಗಿದೆ? ಪರ್ಲಕ್ಕೆ ಹೋಗಿದೆ ಅಂತ ಯೋಚನೆ ಮಾಡಿರ್ತೀನಿ. ಯಾಕೆ? ಕಳ್ಳ ಹೋಗ್ಬಿಟ್ಟಲ್ಲ, ಆ ಕಳ್ಳನೇ ಹೋಗ್ಬಿಟ್ಟಿರ್ಬೇಕು, ನಾವೆಲ್ಲ ಹೋಗ್ಬೋದಲ್ಲ, ನಾವೆಲ್ಲ ಕಳ್ಳರಲ್ವಲ್ಲ ಅಂತ ಅಂದ್ಬಿಟ್ಟು. ಅದರ ಏಸು ಕ್ರಿಸ್ತ ಅಷ್ಟೊಂದು ಚೀಪಾಗ ಸತ್ಯವೇದಲ್ಲಿ ಕಳ್ಳ ನಮ್ಮ ಜೊತೆಗೆ ಇರ್ತಾನೆ ಅಂದ್ಬಿಟ್ಟು. ಅದ್ರ ಅರ್ಥ ಏನಂತ ಗೊತ್ತಿಲ್ವ? ನಾವು ಕ್ಲೀನಾಗಿ ಏನು ಮಾಡಿದ್ವಿ? ಬೈಬಲ್ ನೋಡಿದ್ರಿ, ಪರದೇಶ ಅಂದ್ರೆ ಪರಲೋಕ ಅಲ್ಲ, ಅದು ಕ್ರಿಸ್ತನ ಸಾಮ್ರಾಜ್ಯದ ಬಗ್ಗೆ ಏನು ಮಾಡ್ತಾ ಇರೋದು, ಕ್ರಿಸ್ತನ ರಾಜ್ಯದ ಬಗ್ಗೆ ಹೇಳ್ತಾ ಇರೋದು ಅಂದ್ಬಿಟ್ಟು. ಆಮೇಲೆ ನವಂಬರ್ 2 ಅಂತ ಆಲ್ ಸೋಲ್ಸ್ ಡೇ ಮಾಡೋದು. ನಮ್ಮ ಹಿಂದೂಸಲ್ಲಿ ಮಾಡ್ತಾರೆ ಗೊತ್ತಾ ಏನ್ರಿ? ಪಿತೃಪಕ್ಷ ಅಂತ. ಇವ್ರು ಏನು ಮಾಡಿದ್ರು, ನವಂಬರ್ 2 ಆಲ್ ಸೋಲ್ಸ್ ಡೇ ಎಲ್ಲ ಸಮಾಧಿ ಕ್ಲೀನ್ ಮಾಡ್ಬಿಟ್ಟು ಅವ್ರ ಸಮಾಧಿಗೆ ಏನು ಮಾಡೋ ಪೂಜೆ ಮಾಡ್ಬಿಟ್ಟು ಏನು ಮಾಡಿ ಇವ್ರು ಫೇವ್ರೇಟ್ ಇಟ್ಬಿಡೋದು. ಏಕೆ? ಆತ್ಮಗಳೇನಾಗಲಿ ಬಂದು ತಿನ್ಕೊಂಡು ಹೋಗ್ಲಿ, ಸಮಾಧಾನ ಅವ್ರಿಗೆ ಶಾಂತಿ ಬರಲಿದೆ. ಅದರ ಎಲ್ಲೈತೆ ಬೈಬಲ್ನಲ್ಲಿ. ಆಮೇಲೆ ನರಕ ಹೇಳಿ, ನರಕ ಒಂದು ವೇದನೆ ಸ್ಥಳ. ಯಾರೆಲ್ಲ ಹೇಳಿ ಮಾತು ಕೇಳೋದು, ದೇವ್ರ ವಾಕ್ಯ ವಿರೋಧ ಮಾಡ್ಕೊತಾರೆ, ಎಲ್ಲ ಸೀರಿಯಲ್ಗೆ ಹಾಕ್ತಾರಂತೆ. ನರಕಕ್ಕೆ ಹಾಕ್ತಾರೆ, ಯುಗಾಂತರಗಳಿಗೆ ಹಿಂಸೆ ಕೊಡ್ತಾರೆ, ವೇದನೆ ಕೊಡ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ, ಚರ್ಮ ಸುಳಿತಾರೆ, ಕೂದಲು ಕೀಳ್ತಾರೆ, ಅಳ್ಳು ಕಿತ್ತಾಕ್ತಾರೆ, ಕೈ ಕಾಲೆಲ್ಲ ಕಡ್ದಾಕ್ತಾರೆ ಅಂದ್ಬಿಟ್ಟು, ಕಣ್ಣೆಲ್ಲ ಕಿತ್ತಾಕ್ತಾರೆ ಅಂದ್ಬಿಟ್ಟು ಬೈಬಲ್ನಲ್ಲಿ ಇಲ್ದಿರೋಂಥ ಎಲ್ಲ ಉಪದೇಶಗಳ್ರಿ ಎಲ್ಲೈತೆ ಬೈಬಲ್ ಹೇಳ್ರಿ ಹೇಳ್ತೀನಿ. ಅದಕ್ಕೆ ಹೇಳೋದು, ಧರ್ಮ ವಿಧಿಗಳನ್ನು ಕಟ್ಟಲೆಗಳನ್ನ ಮಾರ್ಪಾಡು ಮಾಡಕ್ಕೆ ಏನ್ ಮಾಡ್ತಾರೆ? ಮನಸ್ಸು ಮಾಡೋರು. ಆಮೇಲೆ ಇದು ಜನಗಳಿಗೆ ಎಲ್ಲಿ ಗೊತ್ತಾಗ್ಬಿಡ್ತಾರೋ ಅಂತ ಏನ್ ಮಾಡೋದು ಅಂತಂದ್ರೆ, ಆ ಕಾಲದಲ್ಲಿ ಬೈಬಲ್ನ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಬಿಟ್ರು. ಯಾವ್ದಪ್ಪ ಡೆಡ್ ಲ್ಯಾಂಗ್ವೇಜ್ ಅಂದ್ರೆ? ಲ್ಯಾಟಿನ್. ಆ ಕಾಲದಲ್ಲಿ ಎಜುಕೇಟೆಡ್ ಒಂದು ಲ್ಯಾಂಗ್ವೇಜ್ ಅಂದ್ರೆ ಅದನ್ನ ಯೂಸ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಲ್ಯಾಟಿನ್. ಬರೀ ಎಜುಕೇಟೆಡ್ ಮಾತ್ರ, ಏನೋ ದೊಡ್ಡ ದೊಡ್ಡ ಏನು ಯೂನಿವರ್ಸಿಟಿ ಸ್ಓದಿರೋರು, ಸ್ಕಾಲರ್ಸ್ಗಳಿಗೆ ಯೂಸ್ ಮಾಡೋರು. ಈ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಇದ್ದಿದ್ದು ಯಾವ್ದು ಬೈಬಲ್, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ ರೀ. ಸಾಮಾನ್ಯ ಮನುಷ್ಯನಿಗೆ ಬೈಬಲ್ ಅರ್ಥನೇ ಆಗ್ಬಿಡ್ದು ಅಂದ್ಬಿಟ್ಟು ಇದನ್ನ ಲೋಕಲ್ ಲ್ಯಾಂಗ್ವೇಜ್ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿಲ್ಲ ರೀ. ಕರ್ತನಲ್ಲಿ ಪ್ರೀತಿ ಹಂಗಿಟ್ಬಿಟ್ಟಿದ್ರು ಅಂತೀರಿ. ಆದ್ರೆ ಆ ಕಾಲದಲ್ಲಿ ಯಾರೆಲ್ಲ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಕ್ಕೆ ಪ್ರಯತ್ನ ಪಟ್ರೋ ಅವ್ರನ್ನೆಲ್ಲ ಏನ್ ಗೊತ್ತಾ ಮಾಡಿದ್ರು? ಜೀವ ಸಹಿತ ಅವ್ರ ಟ್ರಾನ್ಸ್ಲೇಷನ್ ಮಾಡಿರೋಂಥ ಬೈಬಲ್ ಸಮೇತನೇ
ಹಂಗೆ ತಂದ್ಬಿಟ್ಟು ಅವ್ರಿಗೆ ಕಂಬಕ್ಕೆ ಕಟ್ಬಿಟ್ಟು ಆ ಬೈಬಲ್ ಜೊತೆಗೇನೆ ಸುಟ್ಟು ಜೀವಂತವಾಗಿ ಸಾಯಿಸಾಕ್ಬಿಟ್ಟಿದ್ದಾರೆ. ಇದು ಯಾರು ಮಾಡಿರೋದು? ಯಾರೋ ಬೇರೆ ಧರ್ಮದವರು ಮತದವರು ಮಾಡಿಲ್ಲ ರೀ, ನಮ್ಮ ಕ್ರೈಸ್ತ ಅವರೇ ಕ್ರೈಸ್ತವ್ರಿಗೆ ಮಾಡಿರೋದು. ಅದಕ್ಕೆ ದಾನಿಯಲ್ಲಿ ಏನ್ ಹೇಳ್ತೀರಿ? ಇದ್ರಲ್ಲಿ ಓದ್ಬೇಕೇನು ಹೇಳ್ತಾರೆ? ಭಕ್ತರನ್ನು ಏನ್ ಮಾಡ್ತಾರೆ ಅವರು? ಸಮರಿಸಿ, ಭಕ್ತರನ್ನು ಸವಿಸಿ ಅಂತ ಬಹು ಸ್ಪಷ್ಟವಾಗಿ ನಾವೇನ್ ಮಾಡ್ತೀರಿ ಅದ್ರಲ್ಲಿ ದಾನಿಯೇಲ ಪುಸ್ತಕದಲ್ಲಿ ವಾಕ್ಯ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ವರ. ದಾನಿಯೇಲ 7:25 ಇನ್ನೊಂದ್ಸತಿ ಓದಿ ಅಮೃತ ಅಷ್ಟ. ದಾನಿಯೇಲ 7:25. ಪರಾತ್ಪರನಿಗೆ ವಿರೋಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಹಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವವನು ನೋಡ್ರ ಆ ಭಕ್ತರು ಏನ್ರಿ? ಪರಾತ್ಪರ ಭಕ್ತರನ್ನು ಸವಿಸಿ ಸಾಯ್ಸಾಕ್ಬಿಟ್ಟವ್ರಿ ಅಲ್ವರ. ಹೆಂಗೆಲ್ಲ ಒಂದು ಟಾರ್ಚರ್ ಕೊಟ್ಟವ್ರಿ ಅಂತಂದ್ರೆ, ಆ ಕಾಲದಲ್ಲಿ ಹೋಲಿ ಇನ್ಕ್ವಿಸಿಷನ್ ಅಂತ ಮಾಡಿದ್ರಿ. ಏನಪ್ಪ ಹೋಲಿ ಇನ್ಕ್ವಿಸಿಷನ್ ಅಂತಂದ್ರೆ? ಇನ್ಕ್ವಿಸಿಷನ್ ಅಂದ್ರೆ ಎಂಕ್ವೈರಿ. ಹೋಲಿ ಇನ್ಕ್ವಿಸಿಷನ್ ಅಂತಂದ್ರೆ ಒಂದು ಹೋಲಿ ಎನ್ಕ್ವೈರಿ, ಪರಿಶುದ್ಧವಾಗಿರಂತ ಎಂಕ್ವೈರಿ ಅಂತ. ಇವಾಗ ಸೆನ್ಸಸ್ ಮಾಡ್ತಾರೆ ಗೊತ್ತಾ? ಇವಾಗ ನೋಡಿ, ಕರ್ನಾಟಕದಲ್ಲಿ ಸೆನ್ಸಸ್ ಮಾಡ್ತಾರೆ, ಎಲ್ಲ ನಿಮ್ಮ ಮನೆಗೆಲ್ಲ ಬಂದು ಸೆನ್ಸಸ್ ಮಾಡ್ತಾರೆ. ಈ ರೀತಿ ಪೋಪಿನ ಕಾಲದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಏನ್ ಮಾಡಿದ್ರು? ಇನ್ಕ್ವಿಸಿಷನ್ ಮಾಡಿದ್ರು. ಏನ್ ಇನ್ಕ್ವಿಸಿಷನ್ ಅಂದ್ರೆ, ಪೋಪು ಹೇಳಂತ ಎಲ್ಲಾ ಉಪದೇಶಗಳಿಗೆ ನೀವು ಒಪ್ಕೊಂತೀರಂತ ಪ್ರತಿ ಮನೆಗೆ ಹೋಗಿ ಏನ್ ಮಾಡೋರು? ಅಲ್ಲಿ ಕೇಳೋರಿ. ಅವಾಗ ಏನ್ ಮಾಡ್ಬೇಕು? ಹೌದು ಒಪ್ಕೊಂತೀರಿ ಅಂತ ಏನ್ ಮಾಡ್ಬೇಕು? ಹೇಳ್ಬೇಕು. ಏನಾದ್ರು ತಪ್ಪಿ ನಾವು ಒಪ್ಕೊಳಲ್ಲ, ಇದನ್ನ ಉಪದೇಶ ನಂಗೆ ಸರಿ ಕಾಣ್ಬರ್ತಾ ಇಲ್ಲ, ಇದು ವಿರುದ್ಧವಾಗಿದೆ, ಹಿಂಗಿದೆ ಅಂತ ವಾದಿಸ್ತಾ ಅಂತಂದ್ರೆ ಅವ್ರಿಗೆ ಏನ್ ಮಾಡೋರು ಅಂತಂದ್ರೆ, ಅಲ್ಲೇ ಸ್ಪಾಟ್ ಅಲ್ಲಿ ಎಲ್ಲಾರ ಮುಂದೆನೆ ಅವ್ರಿಗೆ ಭಯಂಕರವಾಗಿರೋ ಶಿಕ್ಷೆ ಕೊಡೋರು. ಯಾವ ತರ ಶಿಕ್ಷೆ ಕೊಡೋರು? ಬೈಬಲ್ ವಾರ್ತೆಗಳನ್ನ ಉಪಯೋಗಿಸ್ಕೊಂಡು ಏನ್ರಿ ಇದನ್ನೆಲ್ಲ ಅಪ್ಲೈ ಮಾಡಿ ಅದನ್ನೇ ಮಾಡೋರು, ಇಂಪ್ಲಿಮೆಂಟ್ ಮಾಡೋರು. ಉದಾಹರಣೆಗೆ ಹೇಳ್ಬೇಕಾದ್ರೆ ಬೈಬಲ್ ಹೇಳ್ತಾರೆ, ತನ್ನ ಮಕ್ಳುಗಳನ್ನ ಬಂಡೆಗೆ ಅಪ್ಪಳಿಸಿದವರು ಭಾಗ್ಯವಂತರು ಅಂತ ಹೇಳ್ತಾರೆ. ಬೈಬಲ್ ಕೀರ್ತನೆ ವಾಕ್ಯ ಇದೆ, ಅದು ಆತ್ಮಿಕ ಅರ್ಥದಲ್ಲಿ ಹೇಳೋದು. ಅದರ ಬಂಡೆ ಅಂದ್ರೆ ಕ್ರಿಸ್ತನು, ಮಕ್ಕಳು ಅಂದ್ರೆ ಕ್ರಿಸ್ತವರಾಗಿ ಹೊಸದಾಗಿ ಬಂದಿರೋಂಥ ಪ್ರಿಯ ಮಕ್ಕಳು. ಅವ್ರಿಗೆ ಬಂಡೆಗೆ ಅಪ್ಪಳಿಸ್ತಂತಂದ್ರೆ ಅವ್ರ ಬಂಡೆ ಮೇಲೆ ನಿಂತ್ಕೊಂಡು ಅವನ್ನ ಆತ್ಮಿಕವಾಗಿ ಬೆಳೆಸಿದ್ರೆ ಅವ್ರು ಧನ್ಯರು ಅಂತ ಅದು ವಾಕ್ಯ ಹೇಳೋದು. ಇವ್ರೇನ್ ಮಾಡ್ಬಿಟ್ರು? ಅದನ್ನ ಲಿಟರಲ್ ತಗೊಂಡ್ಬಿಟ್ಟು, ಮಕ್ಳುಗಳನ್ನ ಬಂಡೆಗೆ ಹೊಡೆದ್ರೆ ಧನ್ಯರು, ಅದರಿಂದ ನೀವು ತಂದೆ ತಾಯಿಗಳು ನೀವು ಪೋಪ್ ಹೇಳೋ ಮಾತಿನ ಕೇಳ್ತೀರಾ ಇಲ್ಲೋ? ಇಲ್ಲ ಅಂತಂದ್ರೆ ಅವ್ರ ಮುಂದೆನೆ ಬಂಡೆಗಳಿಗೆ ಮಕ್ಕಳುಗಳನ್ನ ತಗೊಂಡು ಹಂಗೆ ಗೋಡೆ ಹೊಡೆದ್ಬಿಟ್ಟು ಜಡ್ಜ್ ಹಾಕಿ ಸಾಯ್ಸಾಕ್ಬಿಡೋರ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಪರಾತ್ಪರನ ಭಕ್ತರನ್ನು ಸವಿಸಿ ಅಲ್ವರ. ಏನ್ರಿ ಹೆಂಡತಿ ಮುಂದೆ ಗಂಡನಿಗೆ ಏನ್ ಮಾಡೋದು? ಟಾರ್ಚರ್ ಕೊಡೋರಿ. ಟಾರ್ಚರ್ ಕೊಟ್ಬಿಟ್ಟು ಅವ್ ಹೇಳೋ ಮಾತನ್ನ ಕೇಳೋ ತನಕ ಏನ್ ಮಾಡ್ತಾ ಇರಲ್ಲ ರೀ, ಬಿಡ್ತಾನೆ ಇರಲ್ಲ ನೋಡಿರ್ತೀನಿ. ಅದರ ಏನ್ರಿ ಕುಟುಂಬದ ಮುಂದೆನೆ ಗಂಡನ ಮಾನ ಮರ್ಯಾದೆ ಏನ್ ಮಾಡೋದಂತೆ ಹರಾಜ್ ಹಾಕೋರಂತ್ರಿ. ಅದರ ಎಲ್ಲಿವರೆಗೂ ಅಂದ್ರೆ ಅವರು ಹೇಳೋಂಥ ಉಪದೇಶಗಳನ್ನ ಕನ್ಫೆಸ್ ಮಾಡ್ಬೇಕು. ಹೌದು ಕರೆಕ್ಟು, ನಾ ಮಾಡಿದ ತಪ್ಪು, ಪೋಪ್ ಹೇಳಿದೆಲ್ಲ ಸರಿ ಅಂತ ಹೇಳಿದ್ರೆ ಮಾತ್ರ ಬಿಟ್ಬಿಡ್ತಾ ಇದ್ರು ನೋಡ್ತೀನಿ. ಇಲ್ಲ ಅಂದ್ರೆ ಬಿಡ್ತಾನೆ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಗಂಡನ ಮುಂದೆ ಮಕ್ಳ ಮುಂದೆ ಹೆಣ್ಮಕ್ಳುಗಳಿಗೆ ಮಾಡಿದ್ರು ಅಷ್ಟೊಂದು ದೌರ್ಜನ್ಯ ಏನ್ರಿ ಮಾಡೋರು. ಅದರ ಕರ್ತನಲ್ಲಿ ಪ್ರೀತಿ ಯಾವ ರೀತಿ ಟಾರ್ಚರ್ ಕೊಡೋರು ಅಂತಂದ್ರೆ ಏನ್ರಿ, ಇಲ್ಲಿ ನೋಡ್ತಿರಲ್ಲ ಪಿಕ್ಚರಲ್ಲಿ ಈ ತರ ಕೈ ಕಾಳನ್ನ ಕಟ್ಟಾಕ್ಬಿಡೋರು ನೋಡಿರ್ತೀನಿ. ಕಟ್ಟಾಕ್ಬಿಟ್ಟು ಏನ್ ಮಾಡೋರು? ಟಾರ್ಚರ್ ಕೊಡೋರು ನೋಡ್ತೀನಿ. ಕೆಲವು ಜನಕ್ಕೆ ಬಾಯಿ ಒಲ್ದು ಬಿಡೋದು ನೋಡಿರ್ತೀನಿ. ಬಾಯಿದಲ್ಲಿ ಮಾತಾಡೋಕ್ಕೂ ಏನ್ ಮಾಡ್ತಲ್ಲ, ಅವಕಾಶ ಕೊಡ್ತಲ್ಲ. ನಾಲ್ಗೆ ಏನ್ ಮಾಡಕ್ ಬಿಡೋರಿ, ಅದರ ಜೀವಂತವಾಗಿ ಇರ್ಬೇಕಾದ್ರೆ ನಾಲ್ಗೆ ಕಿತ್ತಾಕ್ಬಿಡೋರು ನೋಡಿರ್ತೀನಿ. ಏನ್ರಿ ಅದು ಏನು ವಿತೌಟ್ ಅನಸ್ತಿಷ ಏನು ಆಪರೇಷನ್ ಅದೆಲ್ಲ ಏನಿಲ್ಲ ರೀ. ಎಲ್ಲಾರ ಮುಂದೆ ಪಬ್ಲಿಕ್ ಅಲ್ಲಿ ಏನ್ ಮಾಡೋರು ಅಂತೀರಿ ಇವಲ್ಲ, ಟಾರ್ಚರ್ಗಳನ್ನ ಕೊಡೋರು. ಯಾಕೆ ಅಂತಂದ್ರೆ ಅವ್ರು ಹೇಳಂತ ಬೋಧನೆಗಳ ಇವ್ರು ಏನ್ ಮಾಡ್ತಾರಲ್ಲ ಒಪ್ಕೊಂತಾರಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಎಷ್ಟೋ ಜನಕ್ಕೆ ಏನ್ ಮಾಡೋರು ಅಂತಂದ್ರೆ ಈ ನಾಲ್ಗೆನ ಏನ್ರಿ ಒಂದು ಅಲ್ಲಿಗೆಗೆ ಆಣಿ ಹೊಡೆದಿಟ್ಬಿಡೋರು ನೋಡಿದ್ದೀನಿ. ಕೈ ಕಾಲು ಕಟ್ಟಾಕ್ಬಿಡೋದು, ಫಿಕ್ಸ್ ಮಾಡ್ಬಿಡೋದು ಬಾಡಿನ. ಅದರ ಅದೇ ತರ ಆಣಿ ನಾಲ್ಗೆ ಎಳ್ದ್ಬಿಟ್ಟು ಹೊಡೆದ್ಬಿಡೋದು ನೋಡಿದ್ದೀನಿ. ಯೋಚನೆ ಮಾಡಿ ಎಷ್ಟು ನೋವು ಇರ್ಬೇಕು ನೋಡ್ತೀನಿ. ಮನುಷ್ಯ ಅಲ್ಲಾಡಕ್ಕಾಗಲ್ಲ ರೀ. ನಾಲ್ಗೆ ಎಳ್ಕೊಳಕ್ಕಾಗಲ್ಲ. ಎಂಥ ಬಾಯಾರಿಕೆ ಆಗ್ತಾ ಇರ್ತಾರೆ, ಎಂಥ ವೇದನೆ, ಎಂಥ ರಕ್ತ ಇರ್ತಾರೆ, ಏನ್ ನೋವು, ಎಂಥ ಮೆಂಟಲ್ ಟಾರ್ಚರು. ಕೈ ಕಾಲುಗಳು ಶೇಕ್ ಮಾಡಂಗಿಲ್ಲ ರೀ. ಯೋಚನೆ ಮಾಡ್ರಿ ಎಂಥ ಟಾರ್ಚರ್ ಇರ್ಬೇಕು. ಅದರ ಈ ಟಾರ್ಚರ್ಗಳು ಯಾರು ಕೊಟ್ಟಿರೋದ್ರಿ? ಪೇಪರ್ಸಿ ಸಿಸ್ಟಮ್, ಪರಾತ್ಪರನ ಭಕ್ತರನ್ನು ಸವಿಸಿರೋದು. ಅದರ ಕಣ್ಗಳು ಕಿತ್ಬಿಡೋರ್ರಿ. ಜೀವಂತವಾಗಿ ಇರ್ಬೇಕಾದ್ರೆ ಕಣ್ಗಳು ಏನ್ ಮಾಡೋ ಕಿತ್ತಾಕ್ಬಿಡೋರು ನೋಡಿರ್ತೀನಿ ಎಲ್ಲರ ಮುಂದೆನೆ. ಅದರ ಇದು ನೋಡ್ಬಿಟ್ಟು ಬೇರೆಯವರೆಲ್ಲ ಭಯ ಪಟ್ಟಿ ಅವ್ರು ಹೇಳಂತ ಉಪದೇಶಿಗೆ ಮಾಡ್ಬೇಕು, ಅಕ್ಸೆಪ್ಟ್ ಆಗ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತಾರೆ ಏನ್ ಮಾಡೋರು ಅಂತಂದ್ರೆ, ಬಿಸಿ ಬಿಸಿ ಟಾರ್ ಇದೆ ಗೊತ್ತಾ, ರೋಡಲ್ಲಿ ಹಾಕಿ ಗೊತ್ತಾ, ರಾಳ, ಆ ರಾಳ ಹಂಗೆ ಕಾಯಿಸ್ಬಿಡೋರು ನೋಡಿರ್ತೀನಿ. ಕೈ ಕಾಲು ಕಟ್ಬಿಟ್ಟು ನಮ್ಮ ದೇಹದಲ್ಲಿ ಎಲ್ಲೆಲ್ಲೆಲ್ಲ ತೂತಿದೆಯೋ ಆ ತೂತಲ್ಲಿ ಮಾಡೋರು ಊದ್ಬಿಡೋರು. ಬಾಯಿ, ಮೂಗು, ಕಿವಿ,
ಒಕ್ಕಳು ಇದೆಲ್ಲ ಏನ್ ಮಾಡೋದು, ಬಿಸಿ ಬಿಸಿ ಏನ್ ಮಾಡೋದು, ರಾಳನ್ನ ಏನ್ ಮಾಡೋದು ಹಾಕ್ಬಿಡೋದು ಅಂತೀನಿ. ವ್ಯವಸ್ಥೆ ಮಾಡಿರ್ತೀನಿ ಹೆಂಗಿರ್ತಾರೆ. ಒಂದು ನಿಮಿಷ ನಮ್ಮ ಕೈ ಕ್ಯಾಂಡ್ಲಿಗೆ ಟಚ್ ಆದ್ರೆ ಏನು ಉರಿತಾರೆ ಅಂತೀನಿ, ಅದರ ಎಷ್ಟು ಉರಿ ಇದ್ಬಿಡ್ತಾರೆ. ಬಿಸಿ ಬಿಸಿ ರಾಣನ ಕಣ್ಣಲ್ಲಿ ಹಾಕಿದ್ರೆ ಏನ್ರಿ, ಮೂಗಲ್ಲಿ ಹಾಕ್ರೆ, ಬಾಯಲ್ಲಿ ಹಾಕ್ರೆ, ಕಿವಿಯಲ್ಲಿ ಹಾಕ್ರೆ ಏನ್ರಿ ಮನುಷ್ಯ ಎಷ್ಟು ವೇದನೆ ಪಡ್ತಾನೆ, ಎಷ್ಟು ಚಿತ್ರಹಿಂಸೆ ಪಡ್ತಾನೆ. ಇದೆಲ್ಲ ಕ್ರೈಸ್ತವ್ರಿಗೆ ಮಾಡಿರೋದ್ರಿ. ಕರ್ತನಲ್ಲಿ ಪ್ರೀತಿಯನ್ಗಳೇ, ಚರ್ಮನೇ ಸುಳಿದು ಬಿಡೋರ್ರಿ, ಮನುಷ್ಯನ್ ಸಾಯದಿಕ್ ಬಿಡ್ತಾ ಇರಲ್ಲ ರೀ. ಇನ್ನ ಕೆಲವೊಂದು ಟಾರ್ಚರ್ಗಳು ಹೆಂಗಿತ್ತು ಅಂತಂದ್ರೆ ನೋಡ್ರಿ, ಕೈ ಕಾಲಿತ್ತಲ್ಲ, ಈ ಕೈನ ಹಿಂದೆ ಕಟ್ಬಿಡೋದು, ಕಟ್ಬಿಟ್ಟು ಅವ್ರ ನೇತಾಕ್ಬಿಡೋದು. ಹೆಂಗ್ ನೇತಾಕೋದು, ಕುತ್ತಿಗೆಗೆ ನೇಣಾಗ್ತಲ್ಲ ಹಂಗಲ್ಲ ರೀ, ಈ ಕೈಗೆ ಹಂಗ ಕಟ್ಬಿಡೋರು, ಉಲ್ಟಾ ಕಟ್ಬಿಟ್ಟು ಹಿಂಗೆ ಎತ್ಬಿಡೋದ್ರಿ. ಅದರ ಯೋಚನೆ ಮಾಡಿದ್ದೀನಿ, ಕೈ ಉಲ್ಟಾ ತಿರ್ಸಿ ಹಿಂಗೆ ಎತ್ತಿದ್ರೆ ಏನಾಗ್ತಾರೆ, ಎಲುಬುಗಳೆಲ್ಲ ಎಲ್ಲ ತಿರುಗ್ಬಿಡ್ತಾರೆ, ಎಲ್ಲ ಡಿಸ್ಲೊಕೇಟ್ ಆಗ್ಬಿಡ್ತಾರ್ರಿ. ಅದರ ಆ ಥರ ಹಾಕ್ಬಿಟ್ಟು ಎಳಿಯೋದು ನೋಡ್ರಿ, ಎಳೆದ್ಬಿಟ್ಟು ಜರ್ಕ್ ಕೊಡೋದು ನಿಂತಿಂಗೆ ಹಿಂಗೆ ಎಳ್ದು ಜರ್ಕ್ ಕೊಟ್ರಿ ಏನಾಗ್ತಾಳೆ, ಈ ಸಾಕಟ್ಟಿಂದ ಎಲ್ಲ ಮುಳೆಗಳೆಲ್ಲ ಬಿಟ್ಟು ಬಂದ್ಬಿಡ್ತಾರೆ ಅಂತೀರಿ. ಕಾಲಿಗೆ ತುಂಬಾ ತೂಕ ಆಗಿರೋಂಥ ಈ ಏನ್ರೆ ಈ ಕಲ್ಗಳನ್ನ ಕಟ್ಬಿಡೋರಿ, ಜೋರು ಕೆಡ ಏನಾಗೋದು ಅಂದ್ರೆ ಈ ಮೊಣ್ಕಾಳು, ಈ ಸೊಂಟಕ್ಕಿರೋಂಥ ಎಲ್ಲ ಎಲ್ಬುಗಳೆಲ್ಲ ಪಕ್ 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 ಅಂತ ಬಿಟ್ಕೊಂಡ್ಬಿಡೋದು ನೋಡಿತೀನಿ. ಆದ್ರೆ ಮನುಷ್ಯ ಸಾಯ್ತಾ ಇರಲ್ಲ ಇವೆಲ್ಲ ಹಿಂಸೆಗಳಲ್ಲಿ. ಭಯಂಕರ ಟಾರ್ಚರ್ ಏನ್ರಿ ಕೊಡೋರು ಅಲ್ವರ, ಏನ್ರಿ ಡಂಜನ್ಸ್ ಅಂತ ಹೇಳ್ತಾರೆ ನೋಡಿ, ನೋಡ್ಬೋದು ನೋಡಿ, ಕಾಲು ನೋಡಿ ಆ ದೊಡ್ಡ ತೂಕವಾಗಿರೋಂಥ ಕಲ್ಲನ್ನ ಕಟ್ಟ ನೋಡ್ತೀರಿ, ಆ ಥರ ವೇದನೆ ಕೊಡೋರು ನೋಡ್ತೀರಿ. ಇನ್ನ ಡಂಜನ್ಸ್ ಅಂತ ಹೇಳ್ತಾರೆ. ಡಂಜನ್ಸ್ ಅಂದ್ರೆ ಏನಂತಂದ್ರೆ ಒಂದು ದೊಡ್ಡ ಸೆರೆಮನೆ ರೀ. ಆ ಸೆರೆಮನೆ ಎಲ್ಲಿರ್ತಾರೆ ಅಂದ್ರೆ, ಈ ದೊಡ್ಡ ಅರಮನೆ ಇದೆ ರಾಜ್ಯದ ಅಂದ್ರೆ ಅದು ಕ್ಯಾಸಲ್ ಅಂತ ಹೇಳ್ತಾರೆ. ಕ್ಯಾಸಲ್ ಕೆಳಗಡೆ ಎಷ್ಟೋ ಆಳದಲ್ಲಿ ಅಡಿಯಲ್ಲಿ ಏನ್ರಿ ಡಂಜನ್ಸ್ ಅಂತ ಇರ್ತಿತ್ತು. ಚಿಕ್ಕ ಚಿಕ್ಕ ಒಂದು ಸೆರೆಮನೆಗಳು ತರ ರೀ. ಏನ್ರಿ ಅದು ಸೈಜ್ ಎಷ್ಟು ಅಂತಂದ್ರೆ ಬರೀ 3 ಅಡಿಗೆ 2 ಅಡಿ, 3 ಅಡಿಗೆ 4 ಅಡಿ ಅಷ್ಟೇ ರೀ. ಅಂದ್ರೆ ಒಬ್ಬ ಮನುಷ್ಯ ಕರೆಕ್ಟಾಗಿ ಕೂತ್ಕೊಂಬೋದ್ರಿ ಅಷ್ಟೇ, ಜಾಸ್ತಿ ಅಲ್ಲಾಡಕ್ಕೆಲ್ಲ ಏನಾಗಲ್ಲ, ಅವನಾಗಲ್ಲ. ಅಲ್ಲಿ ಅವನ್ನ ಕೂಡಾಕ್ಬಿಟ್ಟು ವರ್ಷಾನ್ಗಟ್ಲೆ ಬಿಟ್ಬಿಡೋದ್ರಿ. ಅಲ್ಲಿ ಮನುಷ್ಯ ಎಲ್ಲಾ ಹೊಲ್ಸನ್ನ ಅಲ್ಲೇ ಮಾಡ್ಕೊಬೇಕು, ಅಲ್ಲೇ ಬಿದ್ದಿರ್ಬೇಕು, ಅಲ್ಲೇ ಒದ್ದಾಡಬೇಕು, ಎಲ್ಲಾ ತರ ಕ್ರಿಮಿ ಕೀಟಗಳನ್ನ ಬಿಟ್ಬಿಡೋರು ಅಂತೀರಿ. ಎಲ್ಲಾ ಹೆಗಣಗಳೆಲ್ಲ ಬಂದೋಗ್ಬೇಕು, ಎಲ್ಲ ಗಲೀಜೆಲ್ಲ ಅಲ್ಲೇ ಇರ್ಬೇಕು, ಅದು ಬಿಟ್ಬಿಡೋರು ಅಂತೀನಿ. ಅದ್ರಲ್ಲಿ ಏನಾಗೋದು ಅಂದ್ರೆ ಮನುಷ್ಯನ ದೇಹ ನೊಣ ಗಣ ಅದು ಇದು ಇಲಿ ಹೆಗ್ನೆಲ್ಲ ತಿಂದು ಅರ್ಧಂಬರ್ಧ ಮನುಷ್ಯ ಜೀವಿತವಾಗಿ ಏನಿರ್ತದ ಎಲ್ಲಾ ತರ ಕಾಯಿಲೆಗಳು ಬಂದ್ಬಿಡ್ತಾ ಇತ್ತು ನೋಡ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಇವೆಲ್ಲ ಬಂದ್ಬಿಟ್ಟು ಕ್ರೈಸ್ತವರು ಮಾಡಿರೋದ್ರಿ. ನಾನು ಹೇಳೋದು ಖಂಡಿತವಾಗೋ ಸುಳ್ಳಲ್ಲ ರೀ. ನೀವು ಬೇಕಾದ್ರೆ ಇದರೆಲ್ಲ ಬಗ್ಗೆ ಹಿಸ್ಟ್ರಿ ಚಾನಲಲ್ಲಿ ಅಥವಾ ಏನ್ರಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದ್ರಿ. ಅದರ ಗೂಗಲಲ್ಲಿ ಓದಂತಂದ್ರೆ ಪರ್ಸಿಕ್ಯೂಷನ್ಸ್ ಡ್ಯೂರಿಂಗ್ ದ ರೋಮನ್ ಎಂಪೈರ್ ಅಂತ ಹಾಕಿ, ಅಥವಾ ಪೇಪರ್ ಸಿಸ್ಟಮ್ ಅಂತ ಹಾಕಿ, ನಿಮ್ಗೆ ಫುಲ್ ಡೀಟೇಲ್ ಬರ್ತದೆ. ಅದಕ್ಕೆ ಟಾರ್ಚರ್ ರೂಮ್ ಅಂತ ಇರೋದ್ರಿ. ಈ ಟಾರ್ಚರ್ ರೂಮ್ ಏನ್ ಗೊತ್ತಾ ಇವತ್ತು ಲಂಡನ್ ಅಂತ ಬೈಬಲ್ ಸೊಸೈಟಿ ಕೆಳಗಡೆ ಇವತ್ತು ಟಾರ್ಚರ್ ರೂಮ್ ಇದೆ. ದಟ್ ವಾಸ್ ಲೇಟರ್ ಕನ್ವರ್ಟೆಡ್ ಟು ಬಿ ಎ ಬೈಬಲ್ ಸೊಸೈಟಿ. ಆಕ್ಚುಲಿ ಇವೆಲ್ಲ ಬೆಳಕಿಗೆ ಬಂದ್ಮೇಲೆ ಇವೆಲ್ಲ ನಿಲ್ಸ್ಬಿಟ್ಟು ಆ ಜಾಗನ ಬೈಬಲ್ ಸೊಸೈಟಿಯಾಗಿ ಮಾಡೋ ನೋಡಿತೀನಿ. ನೋಡ್ತೀರಿ ಗೊತ್ತಾ, ನೋಡಿ ಮನುಷ್ಯನ್ಗೆ ಉಲ್ಟಾ ಹೆಂಗ್ ನೇತಾಕ ನೋಡಿತೀನಿ. ಕೈಗೆ ಹಾಕ್ಬಿಟ್ಟು ಹಗ್ಗ ಎಳೆದ್ಬಿಟ್ಟು ಕಾಲಿಗೆ ಮಾಡೋದು ತೂಕ ಹಾಕಿ ಹೆಂಗಿಡ್ತಾ ನೋಡ್ತೀವಿ, ಜೋರು ಕೆಳದಾಗ ಡಿಸ್ಲೊಕೇಟ್ ಆಗಲ್ವಾ. ಆಮೇಲೆ ಮನುಷ್ಯಂಗೆ ಏನ್ ಮಾಡೋದು, ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಏನ್ರಿ ಬಿಸಿ ಬಿಸಿ ನೀರು ಎಣ್ಣೆ ಏನ್ ಮಾಡೋದು ಎಲ್ಲ ಹಾಕ್ಬಿಡೋದು ಅದರ ಬಾಯಿನಲ್ಲಿ ಕಿವಿಗಳಲ್ಲಿ. ಏನಕ್ಕೆ ಹೇಳೋದನ್ನ ಕನ್ಫ್ಯೂಸ್ ಮಾಡ್ತಾರ, ಬಲವಂತ ಮಾಡೋದ್ರಿ. ಎಲ್ಲಿವರೆಗೂ ಅಂತಂದ್ರೆ ತನ್ನ ತಪ್ಪನ್ನೇ ಮಾಡ್ಕೋರು ಅರಿಕೆ ಮಾಡ್ಕೊಬೇಕು. ಒಪ್ಪು ಹೇಳೋದನ್ನ ಸರಿ ಅಂತ ಹೇಳ್ಬೇಕು. ಉಪದೇಶ ಎಲ್ಲ ತಪ್ಪಾದ ಉಪದೇಶಗಳೇ ಎಲ್ಲವನ್ನು ಅಕ್ಸೆಪ್ಟ್ ಮಾಡಬೇಕು. ಆ ಥರ ಏನ್ ಮಾಡೋರು, ಕಂಪೇರ್ ಮಾಡೋರಿ. ಎಲ್ಲಿವರೆಗೂ ಟಾರ್ಚರ್ ಕೊಡೋರು ಅಂತಂದ್ರೆ ಅವ್ರ ಪ್ರಾಣ ಇನ್ನೇನು ಹೋಗ್ಬೇಕ್ರಿ, ಅಲ್ಲಿವರೆಗೂ ಟಾರ್ಚರ್ ಕೊಡೋರು. ಈ ಟಾರ್ಚರ್ನ ಕೊಡ್ಬೇಕಾದ್ರೆ ಪಕ್ಕದಲ್ಲಿ ಡಾಕ್ಟರ್ ಇಟ್ಕೊಂತ ಇದ್ರಿ. ಅವ್ನ ಡಾಕ್ಟರ್ ಕೆಲಸ ಏನು ಅಂದ್ರೆ ಪ್ರಾಣ ಎಲ್ಲಿಗೆ ಹೋಗ್ತಿರೋ ಅಲ್ಲಿ ತನಕ ಮಾತ್ರ ಟಾರ್ಚರ್ ಕೊಡೋಕ್ಕೆ ಅವ್ನ ಅನುಮತಿ ಕೊಡ್ಬೇಕ್ರಿ. ಎಲ್ಲಿ ಪ್ರಾಣ ಹೋಗ್ತಾನೆ ಗೊತ್ತಾಗಿದ್ದ ತಕ್ಷಣ ಡಾಕ್ಟರ್ ಏನ್ ಮಾಡ್ಬೇಕಂತ, ಸ್ಟಾಪ್ ಬಿಡಿ ಅಂತ ಹೇಳ್ಬೇಕಂತರಿ. ಆಮೇಲೆ ಟ್ರೀಟ್ಮೆಂಟ್ ಕೊಡೋದು, ಏನೋ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದು ಏನಕ್ಕೆ, ಚೇತರಿಸ್ಕೊಂಡು ವಾಪಸ್ಸು ತಿರ್ಗಾ ಏನ್ ಮಾಡೋದು, ವಾಪಸ್ ಟ್ರೀಟ್ಮೆಂಟ್ ಕೊಡೋದ್ರಿ, ಟಾರ್ಚರ್ ಕೊಡೋದು ಅಂತೀನಿ. ಕರ್ತನಲ್ಲಿ ಪ್ರೀತಿ ಇವೆಲ್ಲ ಏನ್ರಿ ಮಾಡೋರೆ. ಅದರಲ್ಲಿ ಒಬ್ರು ಸೈಂಟ್ ಡಾಮಿನಿಕ್ ಅಂತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟಾರ್ಚರ್ನ ಕಂಡಿರೋಂಥ ಒಬ್ಬ ಮನುಷ್ಯ ಡಾಮಿನಿಕ್ ಅಂತ. ಅವ್ರಿಗೆ ಇಷ್ಟೊಂದೆಲ್ಲ ವಿಧವಾದಂಥ ರೀತಿಯಲ್ಲಿ ಟಾರ್ಚರ್ ಮಾಡೋದನ್ನ ಕಂಡಿಡಿದ್ರಿಂದ ಅವ್ರಿಗೆ ಸೈಂಟ್ ಅಂತ ಹೆಸರು ಕೊಡ್ತಾರ್ರಿ. ಮಾಡೋ ಸೈಂಟ ಇವೆಲ್ಲ ಎಲ್ಲ ಮನುಷ್ಯರಿಗೆ ಮಾಡಿದ್ರಂತ ಕೆಲಸಗಳ್ರಿ. ಈ ಕಾಲದಲ್ಲಿ ಯಾರು ಇದು ಮಾಡ್ತಾರ್ರಿ. ಚಿತ್ರಹಿಂಸೆ ಇವೆಲ್ಲ ಮಾಡ್ಲೇ ಕೊಡ್ದು ಆದ್ರೆ ಅವನಿಗೆ ಸೈಂಟ್ ಅಂತ ಹೆಸರು ಕೊಡ್ತಾರೆ ಅಂತೀನಿ. ಅದರ ಕರ್ತನಲ್ಲಿ ಪ್ರೀತಿ ಅನ್ನೋದ್ರಲ್ಲೇ ಇದನ್ನ ಮಾಡ್ಬಿಟ್ಟು ಇದನ್ನ ಏನ್ ಗೊತ್ತಾ ಮಾಡೋರು, ಇದನ್ನೆಲ್ಲ ಬ್ಯೂಟಿಫುಲ್ ಪೇಂಟಿಂಗ್ಸ್ ಮಾಡೋರು. ದೊಡ್ಡ ಪೇಂಟಿಂಗ್ಸ್ ಕಟ್ಔಟು 10 feet 11 feet 11 by 12 feet ಎಲ್ಲ ಪೇಂಟಿಂಗ್ಸ್ ಮಾಡ್ಬಿಟ್ಟು ಆ ಕಾಲದಲ್ಲಿ ಸಿನಿಮಾ ತರ ಪೇಂಟಿಂಗ್ಸ್ ಮಾಡೋರು ಗೊತ್ತಾ.
ಇದನ್ನೆಲ್ಲ ಮಾಡ್ಬಿಟ್ಟು ರೋಡ್ ಮೂಲೆಗಳಲ್ಲಿ ಏನ್ ಮಾಡೋರು ಹಾಕೋರು, ಇದು ನೋಡ್ರಿ ನೋಡಿ, ಪೋಪ್ ಮಾತಿನ ಕೇಳಿದ್ರೆ ಈ ತರ ಆಗ್ತದೆ, ಇಲ್ಲಿ ಭೂಲೋಕದಲ್ಲಿ ಈ ತರ ಆಗ್ತದೆ, ಪರಲೋಕಕ್ಕೆ ನೀವು ಹೋದ್ರೆ ಪರಲೋಕದ ಪಕ್ಕದಲ್ಲಿ ನರಕ ಇದೆ, ಅಲ್ಲಿ ವೇದನೆ ಕೇಳಿದ್ರೆ ಅಲ್ಲಿ ಇದೇ ತರ ಮಾಡ್ತಾರೆ ದೇವರು, ಅಲ್ಲಿ ಅಗ್ನಿ ಆರೋದಿಲ್ಲ, ಹುಳ ಸಾಯೋದಿಲ್ಲ ಅಂತ ಅಂದ್ಬಿಟ್ಟು ಈ ತರ ಎಲ್ಲಾ ತಪ್ಪಾದ ಉಪದೇಶಗಳನ್ನ ಏನ್ರಿ ಪ್ರಕಟಿಸೋದಿಕ್ಕೆ ಮಾಡೋದು ಶುರು ಮಾಡಿದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನ ಅಪೋಸ್ ಮಾಡಿದಂತ ಎಷ್ಟೋ ಜನಗಳನ್ನ ಸಮರ್ಸ್ಬಿಟ್ರಿ. ಊರೇ ನಾಶ ಮಾಡಕ್ ನಾವು ಮೂರು ಊರು ಕೊಟ್ಟು ಹೆಸರು ಕೊಟ್ಟಗಟ್ಟ, ಆ ಮೂರು ಊರುಗಳ ಜನಗಳನ್ನ ಸರ್ವನಾಶ ಮಾಡಕ್ ಬಿಟ್ರಿ. ಊರೂರ್ ಜನಗಳನ್ನ ಹೇಳ್ತಾರೆ ನಾನು, ಒಬ್ರಿಬ್ರಲ್ಲ ರೀ, ರಕ್ತದ ನದಿನೇ ಏನಾಗ್ಬಿಡ್ತೀರಿ, ಹರಿದೋಗ್ಬಿಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ಸಿಕ್ದವ್ರನ್ನ ಸಿಕ್ಕ ಜಾಗದ ಸಿಕ್ಕಿಸಿದ ರೀತಿಯಲ್ಲಿ ಏನ್ ಮಾಡೋದು, ಸಾಯ್ಸಾಕೋದ್ರಿ ಅಲ್ವರ. ಹೆಂಗೆಲ್ಲ ಸಾಯ್ಸಾಕೋರೆ ಅಂತಂದ್ರೆ ಏನ್ರಿ, ಅವ್ರ ತಲೆನ ಕಡ್ದ್ಬಿಟ್ಟು ಬರೀ ತಲೆನ ಹಗ್ಗ ಕಟ್ಬಿಟ್ಟು ಕುದುರೆಯಿಂದ ಊರಲ್ಲೇ ಏನ್ ಮಾಡೋರಂತೆ, ಮೆರವಣಿಗೆ ಮಾಡ್ಕೊಂಡು ಹೋಗಂತೆ ಅಂತ ಯೋಚನೆ ಮಾಡಿದ್ದೀನಿ ಅದರ. ಅಷ್ಟೊಂದು ಏನ್ರಿ ಮಾಡ್ಬಿಟ್ಟು ಸಂತೋಷ ಪಟ್ಟವ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಅದಕ್ಕೆ ಹೇಳೋದು, ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಲೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇವೆಲ್ಲ ಮಾಡ್ಬೇಕಾರೆ ಇವೆಲ್ಲ ಕ್ರಿಸ್ತನ ಹೆಸರಲ್ಲಿ ಮಾಡಿರೋದು. ಅದಕ್ಕೆ 4 ಮೃಗಗಳ ಬಗ್ಗೆ ದಾನಿಯಲ್ಲಿ 7ನೇ ಅಧ್ಯಾಯ ಓದಲ್ಲ, ಮೊದಲು 3 ಮೃಗಗಳು ಕಂಪೇರ್ ಮಾಡಿದೆ, 4ನೇ ಮೃಗ ಟೋಟಲ್ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಏನಂತಂದ್ರೆ ಅವರೆಲ್ಲ ಏನ್ರಿ ಪೊಲಿಟಿಕಲ್ ಪವರ್ ಇಂದ, ಯುದ್ಧದಿಂದ ಏನ್ ಮಾಡಿದ್ರು, ಗೆದ್ದಿ ಪವರ್ ಬಂದ. ಇವ್ರು ಎಂತ ಬಂದಿದೆ ರಿಲಿಜಿಯಸ್ ಪವರ್ ರೀ, ಮನುಷ್ಯನ್ಗೆ ಹಿಂಸೆ ಕೊಟ್ಟು ದೌರ್ಜನ್ಯ ಮಾಡಿ ಏನ್ರಿ ದಬ್ಬಾಳಿಕೆ ಮಾಡಿ ಏನ್ರಿ ಅಧಿಕಾರಕ್ಕೆ ಬಂದಿರೋದು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ ಸೇಂಟ್ ಬಾರ್ತೊಲೋಮಿಯಸ್ ಡೇ ಅಂತ ಹೇಳ್ತಾರೆ. ಎಂಥ ಭಯಂಕರ ಮ್ಯಾಸಕರ್ ಆಯ್ತು ಅಂತಂದ್ರೆ ಏನ್ರಿ, ಎಲ್ಲ ಎಷ್ಟೋ ಜನಗಳನ್ನ ಸಾಯ್ಸಾಕ್ಬಿಡ್ತಾರೆ. ಬರೀ ರಕ್ತ ರೀ, ಏನ್ರಿ ಆ ರಕ್ತದ ಕೊಬ್ಬು ಇರ್ತಾರೆ ಗೊತ್ತಾ, ಆ ಕೊಬ್ಬೆಲ್ಲಿ ನಡೀತಾ ಇರ್ಬೇಕಾರೆ ಏನ್ರಿ ಆ ರಾಜನ್ಗೆ ಅದೆಲ್ಲ ನೋಡ್ಬಿಟ್ಟು ಹುಚ್ಚಿಡ್ದು ಬಿಡ್ತಾನ್ರಿ. ಆಯ್ತಾರೆ ಸಂತೋಷ ಪಟ್ಟಿದ್ ನೋಡಿ ಅವ್ನು ಹುಚ್ಚಿಡ್ದ್ಬಿಟ್ಟು ಅವ್ನು ತಿನ್ನೋವಾಗೆಲ್ಲ ಅಂದಲ್ಲೆಲ್ಲ ಏನ್ರಿ ಏನ್ ಬರೀ ಕಾಣಿಸ್ತದೆ, ಬರೀ ರಕ್ತ, ಮನುಷ್ಯ ದೇಹನೇ ಕಾಣಿಸ್ತದೆ. ಆತ ಕೊನೆಗೆ ಅಲ್ಟಿಮೇಟ್ಲಿ ಬಿಕಮ್ ಮ್ಯಾಡ್ ಅಂತ ಹೇಳ್ತಾರೆ. ಅದರ ಅಷ್ಟೊಂದು ಕ್ರಿಟಿಕಲ್ ಆಗಿ ಏನ್ರಿ ದೇವ್ರ ಮಕ್ಳಿಗೆ ಏನ್ ಮಾಡೋರೆ, ಅವ್ರು ಹಿಂಸೆ ಕೊಟ್ಟಾರೆ. ಅದಕ್ಕೆ ಏನ್ರಿ ಎಷ್ಟೋ ವರ್ಷಗಳ ಮುಂಚೆ ಪೋಪು ಇದನ್ನ ಕನ್ಫೆಸ್ ಮಾಡ್ತಾರೆ ಪಬ್ಲಿಕ್ ಅಲ್ಲಿ, ಕಂಪ್ಲೀಟ್ ಆಗಿ ಕನ್ಫೆಸ್ ಮಾಡ್ಬಿಟ್ಟು ಸೆಂಟ್ ಪೀಟರ್ ಸ್ಕ್ವೇರ್ ಹತ್ರ ಅವ್ರು ಏನ್ ಮಾಡ್ತಾರೆ, ಪಾಪನ ಅರಿಕೆ ಮಾಡ್ತಾರೆ. ಅದರ ಪೋಪ್ ಅಪೋಲೈಸ್ ಮಾಡ್ತಾರೆ. ಅದರ ಏನಕ್ಕೆ ಅಪೋಲೈಸೈಸ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಈ ತರ ಒಂದು ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಪೀರಿಯಡ್ ಅಲ್ಲಿ, ಅದರ ಡಾರ್ಕ್ ಏಜಸ್ ಅಲ್ಲಿ ಇವೆಲ್ಲ ಏನಾಯ್ತು, ಇವೆಲ್ಲ ಆಯ್ತು. ಎಷ್ಟೋ ಜನ ಭಕ್ತರುಗಳಿಗೆ ಮಾಡ್ರೆ ಹಿಂಸೆ ಕೊಟ್ಟ. ಅದಕ್ಕೆ ಆ ಪೀರಿಯಡ್ನ ಏನ್ ಹೇಳ್ತಾರೆ ಬೈಬಲ್ ಅಂದ್ರೆ ಡಾರ್ಕ್ ಏಜಸ್, ಕತ್ತಲ ಒಂದು ಪೀರಿಯಡ್, ಇರುಟ್ಟು ಕಾಲ ಅಂತ ತಮಿಳ್ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲ, ಕತ್ತಲೆಯ ಕಾಲ ಅಂತ ಹೇಳ್ತಾರೆ. ಅವರ ಆ ಕಾಲದಲ್ಲಿ ಜನಗಳಿಗೆ ಸತ್ಯದ ಜ್ಞಾನ ಇಲ್ಲ, ಅವರ ಜನಗಳಿಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ. ಆ ಒಂದು ಮೂಢನಂಬಿಕೆಯಲ್ಲಿ ಜನಗಳನ್ನೇ ಮಾಡೋರೆ, ಮೋಸ ಮಾಡೋರೆ, ಮಂಕ್ ಮಾಡೋರೆ. ಕರ್ತನಲ್ಲಿ ಪ್ರೀತಿ ಅಂತಗಳೇ ಆ ಕಾಲದಲ್ಲಿ ಎಷ್ಟೆಷ್ಟೋ ರೀತಿಯಲ್ಲಿ ಏನ್ ಮಾಡೋರೆ, ಭಯಂಕರ ವೇದನೆ ಕೊಟ್ಟವ್ರೆ. ಎಷ್ಟೋ ಜನ ಕ್ರೈಸ್ತವ್ರಗಳನ್ನ ಹೆಂಗೆ ಸಾಯಿಸ್ತಾರೆ ಅಂತಂದ್ರೆ ಏನ್ರಿ, ರೋಡಲ್ಲಿ ದೀಪದ ಕಂಬ ಇರಲಿಲ್ಲ ಆ ಕಾಲದಲ್ಲೆಲ್ಲ ಅಲ್ರ. ಅವಾಗ ಏನ್ ಮಾಡೋರು ಅಂತಂದ್ರೆ ಒಂದೊಂದು ದಿನ ಒಬ್ಬೊಬ್ಬ ಕ್ರೈಸ್ತವನ್ ತರಿಸ್ಬಿಟ್ಟು ಕಂಬಕ್ಕೆ ಕಟ್ಬಿಟ್ಟು ರಾತ್ರಿ ಹೊತ್ತು ಏನ್ ಮಾಡೋರು, ಬೆಂಕಿ ಹಚ್ಬಿಡೋದ್ರಿ. ಬೆಂಕಿ ಹಚ್ಬಿಟ್ರೆ ಇಮ್ಮಿಡಿಯೇಟ್ ಉರಿದು ಸತ್ತೋಗ್ಬಿಡ್ತಾರ, ನಿಧಾನ ಉರಿತಾರೆ ನೋಡಿದ್ಯಾ. ಅದು ಏನ್ರಿ ಸ್ಟ್ರೀಟ್ ಲೈಟ್ ತರ ಯೂಸ್ ಮಾಡೋರು ನೋಡಿದ್ದೀನಿ ಕ್ರಿಶ್ಚಿಯನ್ಸ್ಗಳನ್ನ. ಇದನ್ನ ಬೆಂಕಿ ಹಚ್ಚಿ ಅವ್ರನ್ನ ಸಾಯಿಸ್ಬೇಕಾರೆ, ಅವರು ಗೋಳಾಡ್ಬೇಕಾರೆ ಪಕ್ಕದಲ್ಲಿ ಒಬ್ಬ ಕೂತ್ಕೊಂಡು ಫ್ಲೂಟ್ ಬಾರಿಸ್ತಾ ಇದ್ದಂತೆ, ಅದರ ವೀಣೆಯನ್ನು ಬಾರಿಸಂತೆ. ಆ ವೀಣೆನ ಧ್ವನಿ ಕೇಳ್ಕೊಂಡು, ಅವ್ರು ಕೂಗೋದು ಸದ್ದನ್ ಕೇಳ್ಕೊಂಡು ರಾಜ ಒಳ್ಳೆ ಇಂಪಾಗಿರೋಂಥ ಒಂದು ಹಾಡ್ ತರ ಇದೆ ಅಂತ ಬಿಟ್ಟು ನೀರು ಏನ್ ಮಾಡೋನೆ, ಎಂಜಾಯ್ ಮಾಡೋನ್ರಿ. ಅದರ ನೀರೋಗಿ ಇದು ತುಂಬಾ ಸಂತೋಷ ಅಂತರಿ. ಕ್ರೈಸ್ತವ್ರು ಕೂಗೋಡು, ಗೋಳಾಡೋದು ಕೇಳೋದು, ಅವರು ಕೂಗಾಡ್ತಾ ಇರ್ಬೇಕು, ವೀಣೆ ಬಾರಿಸ್ಬೇಕಂತರಿ. ಅದರ ವೀಣೆ ಬಾರಿಸೋದು ನೋಡಿ ಇದು ನೀರೋಗಿ ತುಂಬಾ ಸಂತೋಷ ಅಂತರಿ. ಕರ್ತನಲ್ಲಿ ಪ್ರೀತಿ ಅಂತಗಳೇ ಇಂಥ ಸಂದರ್ಭಗಳಲ್ಲಿ ಎಷ್ಟೋ ಭಕ್ತರುಗಳು ದೇವ್ರಿಗೆ ಏನ್ ಮಾಡೋರೆ, ಎಷ್ಟೋ ಕೀರ್ತನೆಗಳನ್ನ ಆಡೋರೆ, ಎಷ್ಟೋ ಸಂಗೀತಗಳನ್ನ ಆಡೋರೆ. ನಾವ್ ಎಷ್ಟೋ ಸಂಗೀತಗಳು ಆಡ್ತೀರಿ ಗೊತ್ತಾ, ಕನ್ನಡದಲ್ಲಿ, ಇಂಗ್ಲೀಷಲ್ಲೆಲ್ಲ ಹೆಂಗ್ ರಚನೆ ಮಾಡಿರೋದ್ರೆ ಸುಮ್ಮನೆ ಹಂಗೆ ಮ್ಯಾಜಿಕ್. ಇಂಗ್ಲೀಷಲ್ಲಿ ಒಂದು ಹಾಡಿದೆ ಗೊತ್ತಾ, ಆಲ್ ಟು ಜೀಸಸ್ ಐ ಸರೆಂಡರ್, ಐ ಸರೆಂಡರ್ ಆಲ್. ಇದು ಹೆಂಗ್ ಆಡಿರೋ ಗೊತ್ತಾ, ಆ ಮೂಮೆಂಟ್ ಅಲ್ಲಿ ದೊಡ್ಡ ಅರಿನಾದಲ್ಲಿ ಅದರ ತಂದೆ ತಾಯಿಗಳ ಮುಂದೆ ಅದರ ಮಕ್ಕಳುಗಳನ್ನ ಸಿಂಹಗಳಿಗೆ ಆಹುತಿ ಕೊಡ್ತಾ ಇದ್ರು. ತಂದೆ ತಾಯಿಗಳನ್ನ ನಡು ಕಂಬಕ್ಕೆ ಕಟ್ಬಿಡ್ತಾ ಇದ್ರು ಅಂತೀನಿ ಅಲ್ವರ. ಮಕ್ಕಳುಗಳನ್ನ ತಂದೆ ತಾಯಿ ಕಣ್ಣು ಮುಂದೆ ಮಾಂಸ ಹೇಳ್ತೀನಿ ನೋಡೋರಿ, ಹೃದಯ ಒಡೆದೋಗ್ಬಿಡೋದ್ರಿ, ಗುಡಾಡ್ಬಿಡೋ ದೇವ್ರ ಹತ್ರ.
ಅವಾಗ ನಾವು ಮರೆಯೋದಿಕ್ಕೆ ದೇವರಿಗೆ ಹಾಡಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಆಲ್ ಟು ಜೀಸಸ್ ಅಂತಾರೆ, ಸಂಪೂರ್ಣವಾಗಿ ದೇವರೇ ನಿಂಗೆ ಒಪ್ಪಿಸ್ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಲ್ವರ. ಈ ಥರ ಎಷ್ಟೋ ಫೇತ್ಫುಲ್ ಆಗಿರೋಂಥ ಸಾಂಗ್ಸ್ಗಳನ್ನ ಕ್ರಿಶ್ಚಿಯನ್ಸ್ ರಚನೆ ಮಾಡಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದಕ್ಕೆ ದಾನಿಯೇಲ್ ಹೇಳೋದು, ಭಕ್ತರನ್ನು ಸಭೆಯಿಸಿ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಾಡು ಮಾಡಕ್ಕೆ ಏನ್ ಮಾಡ್ತಾರೆ ಅವರು? ಮನಸ್ಸು ಮಾಡುವರು. ಆಮೇಲೆ ನೆಕ್ಸ್ಟ್ ದಾನಿಯೇಲ್ 7:25 ಹಂಗೆ ಓದಿ ಮುಂದಕ್ಕೆ ನೆಕ್ಸ್ಟ್ ನೋಡ್ತೀನಿ, ಕಂಟಿನ್ಯೂ ಮಾಡಿ. ದಾನಿಯೇಲ್ 7:25. ಹಾ, ಓದಿ ಅಮೃತ ಅಷ್ಟರ್. ದಾನಿಯೇಲ್ 7:25. ಓಕೆ, ಬೇರೆ ಯಾರು ಓದ್ತೀರಾ? ಡ್ಯಾನಿಯಲ್ 7:25. ಪರಾತ್ಪರನಿಗೆ ವಿರೋಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವರು. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈ ವಶವಾಗಿರುವರು. ಆ ಭಕ್ತರು ಅವ್ರ ಕೈಗೆ ಏನ್ರಿ ಕೆಲವೊಂದು ಕಾಲ ವಶವಾಗಿರುವರು. ಏನ್ ಹೇಳ್ತಾರೆ? ಕಾಲಗಳು ಒಂದು ಕಾಲ, ಎರಡೂ ಕಾಲ, ಅರ್ಧ ಕಾಲ ವಶವಾಗಿರು ಅಂತ ಹೇಳ್ತಾರೆ. ಏನಿದು ಟೈಮ್? ಏನಿದು ಎರಡು ಕಾಲ? ಏನಿದು ಒಂದು ಕಾಲ? ಏನಿದು ಅರ್ಧ ಕಾಲ? ನಾನು ಎಷ್ಟಾಯ್ತು ಟೋಟ್ಲಾಗೆ? 3.5 ಕಾಲ. ಏನಿದು 3.5 ಕಾಲ? 3.5 ಕಾಲ ಅವ್ರ ಕೈಗೆ ವಶವಾಗಿರ್ತಂತೆ. ಏನಿದು 3.5 ಕಾಲ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದು ಮುಖ್ಯವಾಗಿರೋಂಥ ಟೈಮ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಮುಖ್ಯವಾಗಿರೋಂಥ ಟೈಮ್ನ ದೇವರು ಅವ್ರ ಕೈಗೆ ಏನ್ ಮಾಡೋದು? ಒಪ್ಪಿಸ್ಕೊಟ್ಟಿರ್ತಾರೆ. ಏನಿದು ಮುಖ್ಯವಾಗಿರೋ ಟೈಮ್ ಅದರ ಇದನ್ನ ನೆಕ್ಸ್ಟ್ ವೀಕು ನಾವೇನ್ ಮಾಡೋಣ ನೋಡೋಣ ಅಲ್ವರ. ಅದರಿಂದ ಯಾಕಂದ್ರೆ ಆ ಕಾಲಗಳ ಬಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಸಫಿಷಿಯಂಟ್ ಟೈಮ್ ಬೇಕು ಆಯ್ತಾ. ಅದಾದ್ಮೇಲೆ ಆ ಕಾಲಗಳ ಬಗ್ಗೆ ಹೇಳಿದ್ಮೇಲೆ ನೆಕ್ಸ್ಟು ಇದನ್ನ ಪ್ರಕಟಣೆ ಪುಸ್ತಕದಲ್ಲಿ ಆ 666 ಅಂತ ಬರ್ತಾರೆ. ಆ 666 ಅನ್ನ ಏನು ಅಂತ ನಾವೇನ್ ಮಾಡೋಣ ನೆಕ್ಸ್ಟ್ ವಾರದಲ್ಲಿ ನೋಡೋಣ. ಅದರಿಂದ ದಯವಿಟ್ಟು ನೆಕ್ಸ್ಟ್ ವೀಕಲ್ಲಿ ನಿಮ್ಮ ಹತ್ರ ಒಂದು ಬೇಡಿಕೆ, 8 ಗಂಟೆ ಅಂದರೆ 8 ಗಂಟೆಗೆ ಒಂದು 5 ನಿಮಿಷ ಮುಂಚೆ ಜಾಯ್ನ್ ಆಗಿರಿ. ಅದರ ಬ್ರದರ್ಸ್ ಸಿಸ್ಟರ್ಸ್ ಫೋನ್ ಮಾಡೋ ತನಕ ದಯವಿಟ್ಟು ಏನು ಮಾಡೋಕೆ ಹೋಗ್ಬೇಡಿ, ವೇಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಒಂದು 2 ನಿಮಿಷ ಮುಂಚೆ ಜಾಯ್ನ್ ಆಗಿದ್ರೆ ನಮಗೆ ಪಾಠಗಳು ತೊಗೊಳಕ್ಕೆ ಏನಾಗ್ತಾರೆ, ಸಫಿಷಿಯೆಂಟ್ ಆಗಿರೋಂಥ ಟೈಮ್ ಏನಾಗ್ತದೆ ನಮಗೆ ಸಿಗ್ತಾರೆ ಅಲ್ಲರ. ಅದರಿಂದ ಸಹೋದರ ಸಹೋದರಿಗಳೇ, ದಯವಿಟ್ಟು ನೆಕ್ಸ್ಟ್ ವಾರ ಕರೆಕ್ಟ್ ಟೈಮ್ಗೆ ಆಗಿ ಬರಬೇಕಾಗಿ ನಾನು ಕೇಳ್ಕೊತೀನಿ, ಓಕೆನಾ? ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಇದುವರೆಗೂ ತೊಗೊಂಡಿರೋದ್ರಲ್ಲಿ ಯಾರಿಗಾರ ಪ್ರಶ್ನೆ ಇದ್ರೆ ಕೇಳಿ. ಇದುವರೆಗೂ ತೊಗೊಂಡಿರೋ ಪಾಠದಲ್ಲಿ ಯಾರಿಗಾರ ಪ್ರಶ್ನೆ ಇದೆಯಾ? ಯಾರಿಗಾರ ಕ್ವಶನ್ಸ್ ಇದೆಯಾ? ಕೇಳಿ. ಆಕ್ಚುಲಿ ಇನ್ನ ತಿಳ್ಕೊಳ್ಳಿ, ಕ್ರಿಸ್ತ ವಿರೋಧಿ ಬಗ್ಗೆ ಇನ್ನ 2 ಮುಖ್ಯವಾಗಿರೋಂಥ ಭಾಗಗಳಿದೆ. ಇನ್ನು 2-3 ಮುಖ್ಯವಾಗಿರೋ ಭಾಗಗಳಿದೆ ಅದರ. ಅದನ್ನ ಮುಂದೆ ಬರೋ ದಿನಗಳು ತೊಗೊಂತೀರಿ. ಆದ್ರೂ ಇದುವರೆಗೂ ಆಗಿರೋ ಕ್ಲಾಸಲ್ಲಿ ನಿಮಗೇನೋ ಸಂದೇಹ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಕೇಳಿ, ಧಾರಾವಾಳ ಕೇಳಿ. ಪ್ರೈಸ್ ಲಾರ್ಡ್ ಸರ್. ಮಧೇಶ್ವರ ಗುಡ್ ಈವ್ನಿಂಗ್. ಪ್ರೈಸ್ ಲಾರ್ಡ್ ಹೇಳ್ರಿ. ಸರ್ ಅದೇ ಈಗ ಇದು ಅವರದು ದಶ ಆಜ್ಞೆಗಳಲ್ಲಿ ಅವರು ಒಂದು ಆಜ್ಞೆನ 2 ಭಾಗ ಮಾಡಿದ್ದಾರೆ ಅಂತ ಹೇಳಿ ಕಥೋಲಿಕ್ ಬೈಬಲ್ ಅಲ್ಲಿ ಇದೆ ಅಂತ ಹೇಳಿದ್ರಲ್ಲ. ಆಕ್ಚುಲಿ ಅದು ಕನ್ನಡ ಬೈಬಲ್ ಅಲ್ಲಿ, ನಮ್ಮ ಬೈಬಲ್ ಅಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿದೆ. 2 ಭಾಗ ಏನು ಮಾಡ್ಲಿಲ್ಲ, ಸೇಮ್ ಅದೇ ತರನೇ ಕೊಟ್ಟಿದ್ದಾರೆ. ಕನ್ನಡ ಬೈಬಲ್ ಕೆಥೋಲಿಕ್ ಬೈಬಲ್ ನನ್ನ ಹತ್ರ ಒಂದಿದೆ, ಬಟ್ ನಾನು ಅದ್ ನೋಡುವಾಗ ಏನು ಡಿಫ್ರೆನ್ಸ್ ಏನಿಲ್ಲ. ಏನ್ ಡಿಫ್ರೆನ್ಸ್ ಇಲ್ಲ? ಹಾಗೆ ಇದೆ. ಇಲ್ಲ. ಗುಡ್. ನಿಮ್ಗೆ ಯಾರು ರೋಮನ್ ಕ್ಯಾಥಲಿಕ್ ಫ್ರೆಂಡ್ಸ್ ಇದಾರಾ? ಕೆಥೋಲಿಕ್ ಫ್ರೆಂಡ್ಸ್ ಅಷ್ಟೊಂದ್ ಏನಿಲ್ಲ, ಬಟ್ ಬೈಬಲ್ ನಾನು ತಗೊಂಡ್ ಬಂದೆ ಒಂದ್ಸರಿ, ನೋಡೋಣ ಹೆಂಗಿರುತ್ತೆ ಓದೋಣ ಅಂತ ಹೇಳಿ. ಅದ್ರಲ್ಲಿ ಕೊಟ್ಟಿಲ್ಲ? ಅದ್ರಲ್ಲಿ ಕೊಟ್ಟಿಲ್ಲ. ನಮ್ಮ ಬೈಬಲ್ ಅಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿದೆ. ವೆರಿ ಗುಡ್. ನೀವೇನ್ ಮಾಡಿ ಅಂತಂದ್ರೆ ಇದನ್ನ ಟೆಸ್ಟ್ ಮಾಡೋದು ಹೆಂಗೆ ಅಂದ್ರೆ, ನೋಡಿ ಮೋಸ್ಟ್ಲಿ ಇವಾಗ ಚೇಂಜ್ ಮಾಡಿರ್ಬೋದು ಆಯ್ತಾ. ಆದ್ರೆ ಇದನ್ನ ಒಂದ್ ಕಾಲದಲ್ಲಿ ಮಾಡವ್ರೆ. ಇದನ್ನ ಹೆಂಗ್ ಟೆಸ್ಟ್ ಮಾಡೋದು ಅಂತಂದ್ರೆ, ಸಿಂಪಲ್ ಆಗಿ ಏನ್ ಮಾಡಿ, ನಿಮ್ಗೆ ಯಾರು ರೋಮನ್ ಕ್ಯಾಥಲಿಕ್ ಫ್ರೆಂಡ್ಸ್ ಇದ್ರೆ ನೀವೇನು ಹೇಳಕ್ ಹೋಗ್ಬಿಡಿ, ಸುಮ್ನೆ ದಶಾಗ್ನಿ ಹೇಳಪ್ಪ ಅಂತ ಕೇಳಿ. ಅವ್ರು ಏನ್ ಹೇಳ್ತಾರೆ ಕೇಳ್ರಿ, ನೋಡೋಣ. ಯಾಕೆ ಗೊತ್ತಾ, ಇವಾಗ ನಾವು ಸಾಮಾನ್ಯವಾಗಿ ನಿಮ್ ಚರ್ಚಲ್ಲಾಗ್ಲಿ ಬೇರೆ ಚರ್ಚ್ಗಳಾಗ್ಲಿ ಸಂಡೇ ಸ್ಕೂಲ್ ಅಂತ ಇರ್ತಾರೆ ಮಕ್ಳುಗಳಿಗೆ, ಕರೆಕ್ಟಾ? ಹೌದೌದು. ಸಂಡೇ ಸ್ಕೂಲಲ್ಲಿ ಮಕ್ಳುಗಳಿಗೆ ಏನ್ ಮಾಡ್ತಾರೆ, ಕೆಲವೊಂದೆಲ್ಲ ಕತೆ ಎಲ್ಲ ಹೇಳ್ಕೊಬಿಡ್ತಾರೆ. ಆ ತರಾನೇ ರೋಮನ್ ಕ್ಯಾಥಲಿಕ್ ಅಲ್ಲಿ ಸ್ಪೆಷಲ್ ಕೆಲವೊಂದು ಕ್ಲಾಸಸ್ ಇದೆ. ಆ ಕ್ಲಾಸಸ್ ಅಲ್ಲಿ ಬಹು ಸ್ಪಷ್ಟವಾಗಿ ಈ 10 ಕಮಾಂಡ್ಮೆಂಟ್ಸ್ ನ ನಾವ್ ಹೆಂಗೆ ಸ್ಕ್ರೀನ್ ಅಲ್ಲಿ ಹಾಕಿದ್ರು ಅದೇ ತರ ಹೇಳ್ಕೊಡ್ತಾರೆ. ಬೈಬಲ್ ಇರೋದು ಹೇಳ್ಕೊಡಲ್ಲ ಅವರು. ಸರಿ ಸರ್. ಯಾಕೆ ಅಂದ್ರೆ ಇದು ಮೂಲ ಬಂದಿರೋದು. ಈ ಮೂಲ ಯಾವಾಗ ಬಂತು? ಅವಾಗ ಬಂದಿದೆ. ಅದರ ಕಟ್ಟಳೆಗಳನ್ನ ಧರ್ಮವಿಧಿಗಳನ್ನ ಚೇಂಜ್ ಮಾಡವ್ರೆ ಆತರ. ಅದು ಆ ಕಾಲದಲ್ಲಿ ಪ್ರಿಂಟ್ ಮಾಡಿರ್ಬೋದು, ಇವಾಗ ಚೇಂಜ್ ಮಾಡಿರ್ಬೋದು ಪ್ರಿಂಟಿಂಗ್ ನಲ್ಲಿ. ಪ್ರಿಂಟಿಂಗ್ ನಲ್ಲಿ ಚೇಂಜ್ ಮಾಡಿದ್ರು ಕೂಡ ಮನ್ಸಲ್ಲಿರೋ ಚೇಂಜ್ ಮಾಡ್ಕೊಬೇಕಲ್ವಾ? ರಿಯಲ್ ಚೇಂಜ್ ಮಾಡ್ಬೇಕಲ್ವಾ? ನಾನು ಸುಳ್ಳ ನಂಬಲ್ಲ ಅಂತ ಹೇಳ್ಕೊಂತೀನಿ, ನಮ್ಮಲ್ಲೇ ಸುಳ್ಳ ನಂಬದ ರೀತಿಯಲ್ಲಿ ನಡ್ಕೊಬೇಕಲ್ವಾ?
ಹೌದು ಸರ್. ಸುಳ್ಳು ಆಡೋದನ್ನ ಬಿಡ್ಬೇಕಲ್ಲ. ಸುಳ್ಳು ಆಡ್ತಾನೆ ಇದ್ರಿ ನಾನು ಸುಳ್ಳು ಮಾತ್ರ ನಂಬಲ್ಲ ಅಂತಂದ್ರೆ ಅರ್ಥ ಏನು ಹಂಗಾರೆ? ಹಾ, ಮಾತುಗೂ ಕ್ರಿಯೆಗೆ ಹೊಂದಾಣಿಕೆನೇ ಆಗಿಲ್ಲ. ಇಲ್ಲ ಹೌದು. ಅಲ್ವಾ? ಆಮೇಲೆ ಅದು ಒಂದು ಸ್ಯಾಂಪಲ್. ಅದು ಬಿಟ್ಟು ಬೇರೆ ಎಷ್ಟು ಉಪದೇಶಗಳನ್ನ ನೋಡಿದ್ರಿ ನಾವು ಇವಾಗ? ಹೌದು. ಅಲ್ವರ ಇವ್ ಯಾವ್ದಾರ ಆಯ್ತಾ? ಎಲ್ಲೈತೆ ಅಲ್ಲ, ಬೈಬಲ್? ಕೆಲವೊಂದೆಲ್ಲ ನಾವು ಇರೋ ಬೈಬಲ್ಗೆ ಅದ್ರಲ್ಲಿ ಸ್ವಲ್ಪ ಎಲ್ಲ ವ್ಯತ್ಯಾಸವಾಗಿ ಕೊಟ್ಟಿದ್ದಾರೆ. ಹ್ಮ್ ಆದ್ರೆ ಇದು ದಶ ಆಜ್ಞೆಗಳು ಹಾಗೆ ಇದೆ. ಹ್ಮ್ ಬಟ್ ಅವರು ವಚನದಲ್ಲಿ ಹಂಗಿರ್ಬೋದು, ಮಾಡೋದ್ ಬೇರೆ ಮಾಡ್ಬೋದು. ಬಟ್ ಅದು ಹ್ಮ್ ನಾನು ಅವ್ರ ಹತ್ರ ಏನು ಕೇಳಲಿಲ್ಲ. ಹ್ಮ್ ಅಲ್ವರ ಅದು ಬಿಟ್ಟು ಎಷ್ಟು ಉಪದೇಶಗಳಿದ್ದಾವೆ. ಕ್ರಿಸ್ಮಸ್ ಬೈಬಲ್ ಇದೆಯಾ? ಇಲ್ಲ ಸರ್. ಅದು ಮಾಡ್ತಾರೆ ಸರಿನಾ? ಹೌದು. ಮತ್ತೆ ಆತರ ಗುಡ್ ಫ್ರೈಡೆ ಅದು ಬೈಬಲ್ ಇಲ್ಲ, ಮಾಡ್ತಾರೆ ಸರಿನಾ? ಹೌದು ಸರ್. ಮಾಡೋದು ಸರಿ ಹೆಂಗಾರೆ? ಹೌದು. ಅಲ್ಲ, ನೀವ್ ಹೇಳ್ತಾರ ಸರಿ ಅಂತ. ಮಾಡೋದು ಸರಿನಾ? ಹೌದಾ ಇಲ್ವೋ? ಮಾಡೋದು ಸರಿ ಇಲ್ಲ, ಬೈಬಲ್ ಅಲ್ಲಿ ಇಲ್ಲ ಅಂದ್ಮೇಲೆ ಅದು ಮಾಡೋದು ಸರಿ ಇಲ್ಲ. ಅದೇ ತರ ಪ್ರಭು ರಾತ್ರಿ ಭೋಜನ ತಿಂಗಳಿಗೆ ಒಂದ್ಸರಿ ತೊಗೊಂಡು ವಾರಕ್ಕೆ ಒಂದ್ಸರಿ ಸರಿನಾ? ಅದು ಇಲ್ಲ. ಹೌದು. ಅದು ಇಲ್ಲ. ಮತ್ತೆ ಇವೆಲ್ಲ ಮಾಡ್ತಾರೆ ಅಂತಂದ್ರೆ ಏನ್ ಅರ್ಥ ಹಂಗಾದ್ರೆ? ಇವೆಲ್ಲ ಪರಾತ್ಮ ವಿರುದ್ಧವಾಗಿ ಮಾಡ್ದಂಗೆ ತಾನೆ. ಹ್ಮ್. ಕರ್ತನ ಹೆಸರು ಉಪಯೋಗಿಸ್ಕೊಂಡು ನಾವು ದೇವ್ರ ವಿರುದ್ಧವಾಗಿ ಮಾಡ್ದಂಗೆ ತಾನೆ ಲೆಕ್ಕ ಹಂಗಾರೆ. ಹೌದು ಸರ್. ಮತ್ತೆ ಇವೆಲ್ಲ ತಪ್ಪಾದ ಉಪದೇಶನ ಸರಿಯಾದ ಉಪದೇಶನ? ಅಲ್ಲ, ಉಪದೇಶ ತಪ್ಪೇ. ಹಾ ಅದಕ್ಕೆ ದಾನಿಯೇಲ ಪುಸ್ತಕ ಹೇಳೋದು ಪ್ರಮಾಣಗಳನ್ನು ಕಟ್ಟಳೆಗಳನ್ನು ಧರ್ಮವಿಧಿಗಳನ್ನು ಮಾರ್ಪಾಡು ಮಾಡಕ್ಕೆ ಮನಸ್ಸು ಮಾಡುವರು. ಎಲ್ಲ ಪ್ರಿಂಟಿಂಗ್ ನಲ್ಲೇ ಚೇಂಜ್ ಮಾಡ್ಬೇಕು ಅಂತಿಲ್ಲ. ಬೈಬಲ್ನಲ್ಲಿ ಆ ಬೈಬಲ್ನಲ್ಲೇ ಪ್ರಿಂಟ್ ಮಾಡಿರೋದನ್ನ ಚೇಂಜ್ ಮಾಡ್ಬೇಕು ಅಂತೇನಿಲ್ಲ. ತಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ, ತಮ್ಮ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ, ತಮ್ಮ ಒಂದು ಸಭೆಗಳಲ್ಲಿ ನಡೆಸುವಂತ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬದಲಾವಣೆ ಮಾಡಿದ್ರೆ ಏನ್ ಮೀನಿಂಗು? ಸಭೆ ಬದಲಾವಣೆ ಮಾಡ್ದಂಗೆ. ಕರೆಕ್ಟ್ ಅಲ್ಲ ಬದರ್? ಹೌದೌದು. ಆತರ. ಓಕೆ ಸರ್, ಥ್ಯಾಂಕ್ ಯು. ವೆರಿ ಗುಡ್. ಓಕೆ, ಸರಿ. ಬೇರೆ ಯಾರು ಸೋದರ ಸೋದರಿಗಳು ಯಾರಿಗಾರ ಏನೋ ಡೌಟ್ಸ್ ಇದೆಯಾ? ಭವ್ಯ ಸ್ಟರ್ ಏನೋ ಪ್ರಶ್ನೆ ಇದೆಯಾ? ದೇವಿ ಸ್ಟರ್? ಓಕೆ, ಜಮಿ ಮಾಸ್ಟರ್? ಇಲ್ಲ ಬ್ರದರ್. ಮಹೇಶ್ ಬ್ರದರ್? ಓಕೆ, ಹೇಳಿ ಮಹೇಶ್ ಬ್ರದರ್. ಇಲ್ಲ ಏನ್ ಡೌಟ್ ಇಲ್ಲ. ಓಕೆ, ನಳಿನಾಕ್ಷಿ ಸಿಸ್ಟರ್ ಏನೋ ಡೌಟ್ಸ್ ಇದೆಯಾ? ಇಲ್ಲ ಪ್ರೇಮಾ ಸಿಸ್ಟರ್ ಏನೋ ಡೌಟ್ಸ್ ಇದೆಯಾ? ರಂಗಸ್ವಾಮಿ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ಓಕೆ, ಸರೋಜಾ ಮಾಸ್ಟರ್, ಶ್ವೇತಾ ಸಿಸ್ಟರ್? ಇಲ್ಲ ಬ್ರದರ್. ಓಕೆ, ಉಷಾ ಸಿಸ್ಟರ್, ಸೈಮನ್ ಸುಸಾಲಿಕರ್ ಬ್ರದರ್ ಏನೋ ಡೌಟ್ಸ್, ಎನಿ ಕ್ವಶನ್ಸ್? ಓಕೆ, ವೆರಿ ಗುಡ್, ಸಂತೋಷ. ದಯವಿಟ್ಟು ಇದೇ ಥರ ಪ್ರತಿ ವಾರ ಕ್ಲಾಸ್ಗೆ ಮಿಸ್ ಮಾಡಿದ್ರೆ ಜನಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸೋದರ ಸೋದರಿಗಳಿಗೆ ಇನ್ಫಾರ್ಮ್ ಮಾಡಿ, ರೆಗ್ಯುಲರ್ ಆಗಿ ಬನ್ನಿ ಆಯ್ತರ. ಯಾಕಂದ್ರೆ ನೋಡಿ, ಇವತ್ತು ಕೇಳಿದ್ದು ನಿಮಗೆ ಪ್ರಯೋಜನ ಆಯ್ತಾ ಇಲ್ವಾ? ಒಬ್ರಿಗೆ ಪ್ರಯೋಜನ ಆಗಿದೆ, ಮಿಗ್ದವರೆಲ್ಲ ಅಯ್ಯೋ ನೀವೇನಾರ ಹೇಳ್ಕೊಳ್ಳಿ ನಮ್ಗೇನ ಪ್ರಯೋಜನ ಆಯ್ತಲ್ಲ, ಯೂಸ್ಫುಲ್ ಆಗಿದ್ದಲ್ಲ, ಇವೆಲ್ಲ ನಾವು ತಿಳ್ಕೊಬೇಕಾಗಿರೋದು. ಹೌದಾ ಇಲ್ವಾ? ಹೌದು. ಅದರಿಂದ ದಯವಿಟ್ಟು ರೆಗ್ಯುಲರ್ ಆಗಿ ಬನ್ನಿ, ಅಟೆಂಡ್ ಮಾಡಿ. ಅದರ ನೋಡಿ, ನಿಮಗೆ ಹೇಳ್ಕೊಡೋದ್ರಿಂದ ನನಗೇನು ₹1 ಲಾಭ ಏನಿಲ್ಲ. ನಿಮಗೆ ನನಗೇನು ದುಡ್ಡು ಬರ್ತದೆ? ನನಗೇನು ಬರ್ತದೆ? ಅದರ ದೇವರ ಒಂದು ಆಶೀರ್ವಾದ ಅಷ್ಟೇ. ಅದರ ಉಚಿತವಾಗಿ ಪಡ್ಕೊಂಡ್ರೆ ಉಚಿತವಾಗಿ ನೀವು ತಿಳಿಸ್ತಿದ್ರಿ. ನೀವು ತಿಳ್ಕೊಳ್ಳಿ, ಸತ್ಯ ಅಂತ ತಿಳ್ಕೊಳ್ಳಿ, ಸತ್ಯ ನಿಮ್ ಬಿಡುಗಡೆ ಮಾಡ್ತದೆ. ನಾವು ಸುಳ್ಳೆಲ್ಲ ನಂಬಿ ಸುಳ್ಳಲ್ಲಿದ್ದೇ ಪರಲೋಕದ ರಕ್ಷಣೆಗೆ ಹೋಗಕ್ ಸಾಧ್ಯ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಕ್ರಿಸ್ತನ್ ಪಕ್ಕದಲ್ಲಿ ಪರ ನಂಬಿಕಸ್ತನಾಗಂತ ಒಳ್ಳೆ ಆಳು ನೀನು, ಧನಿಯ ಸ್ವಭಾವದಲ್ಲಿ ಸೇರು ಅಂತ ದೇವ್ರು ನಮ್ಮನ್ನ ಕರಿಬೇಕಾದ್ರೆ, ಬಲ ನಂಬಿಕಸ್ತನಾಗದ ಒಳ್ಳೆ ಆಳು ನೀನು ಅಂತ ದೇವ್ರು ನಮ್ಗೆ ಹೇಳ್ಬೇಕು ಅಂದ್ರೆ ನಾವ್ ಹೆಂಗಿರ್ಬೇಕು ಯೋಚನೆ ಮಾಡಿ. ಸತ್ಯಾರ್ಥಗಳನ್ನ ತಿಳ್ಕೊಂಡನಾಗಿರ್ಬೇಕು ದೇವ್ರ ಮಕ್ಕಳು. ಅದರ ಮೂಢನಂಬಿಕೆಯಲ್ಲೋ ಅಥವಾ ಇಗ್ನೋರೆನ್ಸ್, ತಿಳುವಳಿಕೆ ಇಲ್ದಿರೋದ್ರಿಂದ ನಮ್ಮ ರಕ್ಷಣೆ ಬರಲ್ಲ ರೀ. ದಯವಿಟ್ಟು ಇದನ್ನೆಲ್ಲ ಸೋದರರು ಎಲ್ಲರೂ ಗ್ರಹಿಸ್ಕೊಳ್ಳಿ. ಓಕೆನಾ? ಸೊ ಕೊನೆಯದಾಗಿ ನಾವು ಕೂಟನ ಅಂತ್ಯ ಮಾಡೋಣ. ಪ್ರಾರ್ಥನೆ